ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ದೇವರೇ. ಈ ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಪಾದ ಸನ್ನಿಧಿಗೆ ನಾವು ಬರುತ್ತೇವೆ. ದೇವರಾಗಿರುವ ಕರ್ತನು, ಇದರ ಮಧ್ಯದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡುವುದಕ್ಕೆ ಶಕ್ತರಾಗಿದ್ದೀರಾ ಅಪ್ಪ. ಉತ್ತಮವಾದ ಒಳ್ಳೆಯ ಪಾಲು ನಿಮ್ಮ ಪಾದದ ಬಳಿಯಲ್ಲಿ ಇದೆ ದೇವರೇ. ಈ ಮಧ್ಯಾಹ್ನದ ವೇಳೆಯಲ್ಲೂ ಕೂಡ ನೀವು ನಮ್ಮೊಂದಿಗೆ ಮಾತನಾಡಿರಿ ಅಪ್ಪ. ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯಾ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯದ ಮೂಲಕವಾಗಿ ನಾವು ಈ ದಿನದಂದು ಕೆಲವು ಕಾರ್ಯಗಳನ್ನು ಧ್ಯಾನಿಸಲಿದ್ದೇವೆ. ಸಾಮಾನ್ಯವಾಗಿ ಆಶೀರ್ವಾದ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಇಷ್ಟವಾದಂಥ ವಿಷಯವೇ ಅಲ್ವಾ? ನಾವು ಯಾರು ಕೂಡ ಆಶೀರ್ವಾದವನ್ನು ಬೇಡ ಎಂಬುದಾಗಿ ಹೇಳುವುದಿಲ್ಲ. ಆಶೀರ್ವಾದ ಬೇಡ ಎಂಬುದಾಗಿ ಹೇಳುವಂಥವ್ರು ಯಾರಾದರೂ ಇದ್ದೀರಾ? ಇಲ್ಲ ಅಲ್ವಾ? ಇರುವುದಕ್ಕೆ ಸಾಧ್ಯವಿಲ್ಲ. ಆಶೀರ್ವಾದವು ನನಗೆ ಬೇಡ ಎಂಬುದಾಗಿ ಯಾರು ಕೂಡ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಸಮಸ್ಯೆ ಏನೆಂಬುದಾಗಿ ನೋಡುವುದಾದರೆ, ಯಾವುದು ಆಶೀರ್ವಾದ ಎನ್ನುವುದರಲ್ಲಿ ಈಗ ಸಮಸ್ಯೆಯೇ ಇದೆ. ನಾವು ಆಶೀರ್ವಾದವನ್ನು ಬಯಸುತ್ತೇವೆ. ಯಾವುದು ಆಶೀರ್ವಾದ, ಏನನ್ನು ಬಯಸುತ್ತೇವೆ ಎನ್ನುವಂಥದ್ದೇ ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ಈಗ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಈ ಲೌಕಿಕ ಪ್ರಕಾರವಾದ ಆಶೀರ್ವಾದಗಳು, ಕಾರು, ಮನೆ, ವಸ್ತುಗಳು, ಆ ರೀತಿಯಾದಂಥವುಗಳು, ಈ ವರ್ಲ್ಡ್ನಲ್ಲಿ ಇರುವಂಥವುಗಳು, ಈಗ ನಾವು ಹಾಕಿಕೊಳ್ಳುವಂಥ ಡ್ರೆಸ್ಸಿಂದ ತಿನ್ನುವಂಥ ಆಹಾರದ ತನಕ ಎಲ್ಲವೂ ಕೂಡ ಆಶೀರ್ವಾದವಾಗಿ ಮಾರ್ಪಟ್ಟಿದೆ. ಹೌದು ಅಲ್ವಾ? ಎಲ್ಲವೂ ಆಶೀರ್ವಾದವಾಗಿ ಮಾರ್ಪಟ್ಟಿದೆ. ಒಳ್ಳೆಯ ಸೀರೆ ಕೊಟ್ಟಿದ್ದಾರೆ ಅಂದ್ರೆ ದೇವರು ಆಶೀರ್ವದಿಸಿದ್ದಾರೆ. ಒಳ್ಳೆಯ ಸೀರೆ ಕೊಟ್ಟಿದ್ದಾರೆ, ನಾವು ಅದನ್ನು ತಾನೇ ಹೇಳುತ್ತೇವೆ ಅಲ್ವಾ? ಒಂದು ಒಳ್ಳೆಯ ಊಟವನ್ನು ಯಾರಾದರೂ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಕೊಡಿಸಿದ್ರೆ, ಕರ್ತನು ಕೊಟ್ಟಂತ ಆಶೀರ್ವಾದ ಇಂದು ಒಳ್ಳೆಯ ಊಟ ತಿನ್ನುವುದಕ್ಕೆ ಸಾಧ್ಯವಾಯಿತು. ಸತ್ಯನೇ. ನಾವು ಇದೆಲ್ಲವನ್ನು ಕೂಡ ಏನಾಗಿ ಮಾಡಿಕೊಂಡಿದ್ದೇವೆ? ಆಶೀರ್ವಾದವಾಗಿ ನೆನೆಸಿದ್ದೇವೆ. ಆದರೆ ನಿಜವಾಗಿಯೂ ಯಾವುದು ಆಶೀರ್ವಾದ? ಸತ್ಯವೇದವು ಯಾವುದನ್ನು ಆಶೀರ್ವಾದ ಎಂಬುದಾಗಿ ಹೇಳುತ್ತದೆ? ಯಾವುದರಲ್ಲಿ ನಾವು ತೃಪ್ತಿಯಾಗಬೇಕು, ಅದುವೇ ಬಹಳ ಪ್ರಾಮುಖ್ಯ. ಅದಕ್ಕೆ ನಾವು ಈಗ ಲೌಕಿಕವಾದಂಥ ಕಾರ್ಯಗಳನ್ನು ಹೇಳುವಾಗ ಅದಕ್ಕೆ ನಾವು ಯೂಸ್ ಮಾಡುವಂಥ ವಾಕ್ಯವೇ ಈ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ಎಂಬುದಾಗಿ ಇದೆ. ಸೊ ಅಬ್ರಹಾಮನಿಗೆ ಇದ್ದಂಥ ಆಶೀರ್ವಾದವು ನಮಗೂ ಉಂಟು ಎಂಬುದಾಗಿ ಹೇಳಿ, ಈಗ ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ ಹೇಳಿ ಅದನ್ನು ನಾವು ಹೇಗೆ ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ ಎಂಬುದಾಗಿ, ತಪ್ಪಾಗಿ ಅರ್ಥೈಸಿಕೊಂಡಿರುವುದು ಮಾತ್ರವಲ್ಲ, ಅದು ಎಷ್ಟರ ಮಟ್ಟಿಗೆ ಅಂದರೆ ಅದು ಇಂದು ಈಗ ಸುಳ್ಳು ಉಪದೇಶವಾಗಿಯೂ ಮಾರ್ಪಟ್ಟಿದೆ. ಅಬ್ರಹಾಮನ ಕುರಿತಾಗಿ ವಾಕ್ಯ ಹೇಳುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 9, 10 ಹಾಗೂ 11ನೇ ವಾಕ್ಯವನ್ನು ಓದಿರಿ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಏನೆಂಬುದಾಗಿ ಇದೆ? ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಬಹು ಶ್ರೀಮಂತನಾಗಿದ್ದನು, ಸತ್ಯವೇ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಹೇಗಿದ್ದರು? ಪರದೇಶಿಯಾಗಿ ಸಂಚರಿಸಿದರು, ಅಂದರೆ ಪ್ರವಾಸಿಗನಾಗಿ. ಅಂದರೆ ನಮ್ಮ ಊರ ಕಡೆ ಪರದೇಶಿಗೆ ಬೇರೆ ಅರ್ಥ. ಪರದೇಶಿ ಅಂದ್ರೆ ಏನು ಅರ್ಥ ಅಂದರೆ, ಈ ಊಟಕ್ಕೆ ಗತಿ ಇಲ್ಲದೆ ರೋಡ್ ಸೈಡ್ ಅಲ್ಲಿ ಹಾಗೆ ಒಬ್ಬರು ಬರುತ್ತಾರೆ, ನಮ್ಮ ಬಳಿ ಕೇಳುತ್ತಾರೆ, ಪರದೇಶಿಯಾಗಿ ಇದ್ದಾನೆ ಎಂಬುದಾಗಿ ಹೇಳುತ್ತೇವೆ ಅಲ್ವಾ? ಆಕ್ಚುಲ್ ಆಗಿ ಪರದೇಶಿ ಅಂದ್ರೆ ಏನು ಅಂದ್ರೆ ಊರೂರಾಗಿ ಸುತ್ತುವಂತವರು. ಪರದೇಶಿ ಅಂದ್ರೆ ಏನು ಅಂದ್ರೆ ಅವರಿಗೆ ಸ್ವಂತ ಊರು ಇಲ್ಲದೆ ಇರುವಂತವರು, ಬೇರೆ ಊರಿನವರು ಎಂಬುದಾಗಿ ಅರ್ಥ. ಪ್ರವಾಸಿಗರು. ಪರದೇಶಿ, ಪರ ಅಂದ್ರೆ ಹೊರಗೆ, ಸ್ವದೇಶಿ ಅನ್ನುತ್ತಾರೆ ಅಂದ್ರೆ ಸ್ವಂತ ಊರಿನವರು ಎಂಬುದಾಗಿ ಅರ್ಥ. ಪರದೇಶಿ ಅಂದ್ರೆ ಬೇರೆ ಊರಿನವರು. ಅವರು ಈ ಭೂಮಿಯಲ್ಲಿ ಹೇಗೆ ವಾಸ ಮಾಡುತ್ತಾ ಇದ್ದರು? ವಾಗ್ದಾನ ಮಾಡಲ್ಪಟ್ಟಂತ ದೇಶದಲ್ಲಿ ಪ್ರವಾಸಿಗನಾಗಿ ಸಂಚರಿಸುತ್ತಾ ಬೇರೆ ಊರಿನವರ ಹಾಗೆ ಇದ್ದರಂತೆ. ಹೇಗೆ ಊರಿಗೆ ದಿಢೀರೆಂಬುದಾಗಿ ಒಂದು 3 ದಿನಕ್ಕೆ ನೀವು ಬರುತ್ತೀರೋ, ಬರುವಾಗ ಯಾರಾದರೂ ಒಂದು 3 ದಿನಕ್ಕೆ ಮನೆ ತೆಗೆದುಕೊಳ್ಳುತ್ತೀರಾ? 3 ದಿನಕ್ಕೆ ಕಾರ್ ತೆಗೆದುಕೊಳ್ಳುತ್ತೀರಾ? 3 ದಿನ ಇರುವುದಕ್ಕೆ ನೀವು ಏನಾದರೂ ಒಂದು ಹೋಟೆಲನ್ನು ಕಟ್ಟಿಸುತ್ತೀರಾ? ಬಂದ್ವಿ, ಯಾವುದೋ ಒಂದು ಒಳ್ಳೆಯ ಹೋಟೆಲಲ್ಲಿ ತಂಗಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ, ಮತ್ತೆ ಸ್ವಂತ ಊರಿಗೆ ಹೋಗುತ್ತೇವೆ. ಆ ರೀತಿಯಾಗಿ ಅವರು ಭೂಮಿಯಲ್ಲಿ ಇದ್ರಂತೆ. ಎಷ್ಟು ವರ್ಷ ಇದ್ರಂತೆ? 175 ವರ್ಷ ಇದ್ರಂತೆ. ಆ ರೀತಿಯಾಗಿ ಅವರು ಇದ್ರಂತೆ.
ಭೂಮಿಯಲ್ಲಿ ಹೇಗೆ ಇದ್ರಂತೆ ಅವರು 175 ವರ್ಷಗಳ ಕಾಲ ಭೂಮಿಯಲ್ಲಿ ಪ್ರವಾಸಿಗನಾಗಿ ಸಂಚರಿಸಿ ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ 75ನೇ ವರ್ಷಕ್ಕೆ ಬರುತ್ತಾರೆ. ಕಾನಾನ್ಗೆ 75ನೇ ವರ್ಷಕ್ಕೆ ಬರುತ್ತಾರೆ. ಹೆಚ್ಚು ಕಮ್ಮಿ 100 ವರ್ಷ ಆ ದೇಶದಲ್ಲಿ ಅವರು ಹೇಗೆ ಇದ್ದಾರೆ? ಪರದೇಶಿಯ ಹಾಗೆ ಸಂಚರಿಸಿ. ಆದರೆ ಅವರು ಆ ದೇಶದಲ್ಲಿ ಇದ್ದಾಗ ಹೇಗೆ ಇದ್ರಂತೆ? ಬಹು ಶ್ರೀಮಂತನಾಗಿ ಇದ್ದರು, ಯಾವುದೇ ಸಂದೇಹವಿಲ್ಲ. ಆದರೆ ಯಾವುದು ಆಶೀರ್ವಾದ? ನಿಜವಾಗಿಯೂ ಯಾವುದು ಆಶೀರ್ವಾದ? ಮುಂದಿನ ವಾಕ್ಯದಲ್ಲಿ ಏನು ಹೇಳುತ್ತಾರೆ ನೋಡಿರಿ. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದನು. ಹಾಗಂದರೆ ಅವರಿಗೆ ಚೆನ್ನಾಗಿ ಗೊತ್ತಾಯಿತು, ಈಗ ಈ ಭೂಮಿಯು, ನಾನು ಇರುವಂತಹ ದೇಶವು ನನಗೆ ನಿರಂತರವಾದಂಥದ್ದು ಅಲ್ಲ. ನಾನು ಇಲ್ಲಿ ಪ್ರವಾಸಿಗನಾಗಿ ಇದ್ದೇನೆ. ನನಗೆ ಒಂದು ನಿರಂತರವಾದ ದೇಶವು ಬರಲಿಕ್ಕಿದೆ. ಅದುವೇ ಅಸ್ತಿವಾರವುಳ್ಳಂತಹ ಪಟ್ಟಣ. ಭೂಮಿಯು ಅಸ್ತಿವಾರ ಇಲ್ಲದೇ ಇರುವಂತಹ ಪಟ್ಟಣ ಅಂತರಂಗದಲ್ಲಿ ತೂಗಾಡುತ್ತಿದೆ. ನೀವು ನೋಡಿದ್ದೀರಾ ಅಂದುಕೊಳ್ಳುತ್ತೇನೆ. ಅಸ್ತಿವಾರ ಇಲ್ಲದೇ ಇರುವ ಪಟ್ಟಣ, ಅಸ್ತಿವಾರವುಳ್ಳ ಪಟ್ಟಣ ಏನಂದ್ರೆ ಅದು ಇನ್ನು ಮುಂದೆ ಬರಲಿಕ್ಕಿದೆ. ಅದೇನೆಂದರೆ ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 13 ಹಾಗೂ 14ನೇ ವಾಕ್ಯ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಮುಂದೆ ಹಾಗೆ 14ನೇ ವಾಕ್ಯ ಓದಿರಿ. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರುಗಳ ಹೆಸರುಗಳಿದ್ದವು. ಹಾಗಾದರೆ ಕರೆಕ್ಟಾಗಿ ವಾಕ್ಯ ಹೇಳುತ್ತದೆ, ಅಸ್ತಿವಾರವುಳ್ಳ ಪಟ್ಟಣ ಅಂದರೆ ನೂತನ ಯೆರೂಸಲೇಮ್. ಹಾಗಾದರೆ ಅಬ್ರಹಾಮನು ಏನು ಮಾಡುತ್ತಾರೆ? ಕಾನಾನ್ಗೆ ಬರುತ್ತಾರೆ. ಬಂದಂಥವರು ದೇವರನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಆ ಕಾನಾನ್ಗೆ ಬಂದಂಥವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಎಲ್ಲಿ ಕೇಳುತ್ತಾರೆ ಅಂದರೆ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 7ನೇ ವಾಕ್ಯ. ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರೆಂಬ ಕಲ್ದಿಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಲು ಅವನು, ಈ ದೇಶವನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳಿದುಕೊಳ್ಳುವುದು ಹೇಗೆ? ಈಗ ಅವನಿಗೆ ಆ ದೇಶವನ್ನು ಬಾಧ್ಯವಾಗಿ ಪಡೆಯಬೇಕೆಂಬುದಾಗಿ ಏನಿದೆ? ಆಸೆ ಇದೆ. ನಮ್ಮ ಹಾಗೆಯೇ ಆಸೆ ಎಲ್ಲ ಇದೆ. ಹೇಗೆ ದೇವರೇ ದೇಶ ನಮಗೆ ಸಿಗುತ್ತದೆ? ಇದೇ ಅಬ್ರಹಾಮನು ಹೇಳುತ್ತಾರೆ, ಅದನ್ನಲ್ಲ, ಅದಕ್ಕಿಂತಲೂ ಉತ್ತಮವಾದ ದೇಶವನ್ನೇ ಅವನು ಆರೈಸುವವನಾಗಿ ಇದ್ದನು. ಹಾಗೆ ವಾಕ್ಯ ಹೇಳುತ್ತದೆ. ಯಾಕಂದ್ರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದನು. ಹಾಗಾದರೆ ಅಬ್ರಹಾಮನಿಗೆ ಉಂಟಾದಂತ ಆಶೀರ್ವಾದವು ಅನ್ಯ ಜನಗಳಿಗೂ ಉಂಟಾಗುವಂತೆ ಹಾಗೆ ಇದೆಯಲ್ಲ. ನಾವು ಓದಿದಂತಹ ಗಲಾತ್ಯದಲ್ಲಿ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಅನ್ಯ ಜನಗಳಿಗೂ ಉಂಟಾಗುವಂತೆಯೂ ಅಂದರೆ, ಹಾಗಾದರೆ ಯಾವ ಆಶೀರ್ವಾದವನ್ನು ಸತ್ಯವೇದ ನಮಗೆ ಹೇಳುತ್ತದೆ? ಯಾವುದರ ಕುರಿತಾಗಿ ದೇವರು ಹೇಳುತ್ತಾರೆ ಎನ್ನುವಂಥದ್ದೇ ಮುಖ್ಯ. ಮೊದಲನೆಯದಾಗಿ ನಾವು ಭಾವಿಸುತ್ತೇವೆ ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ ಹೇಳಿದ ಕೂಡಲೇ ಈ ಲೋಕದಲ್ಲಿರುವಂತಹ ಲ್ಯಾಂಡು, ಬಹು ಶ್ರೀಮಂತನಾಗಿದ್ದನು, ಬೆಳ್ಳಿ ಬಂಗಾರವನ್ನು ಇಟ್ಟುಕೊಂಡಿದ್ದನು, ಬಹಳಷ್ಟು ಆಸ್ತಿ ಹೊಂದಿದ್ದನು. ಇದನ್ನೇ ತಾನೇ ನಾವು ಹೇಳುತ್ತೇವೆ. ಇದೇ ನಮ್ಮ ಥಾಟ್. ಇದನ್ನೇ ಏನಾಗಿ ಮಾಡಿದ್ದಾರೆ ಎಂಬುದಾಗಿ ಕೇಳುವುದಾದರೆ ಉಪದೇಶವನ್ನಾಗಿ ಮಾಡಿದ್ದಾರೆ. ಉಪದೇಶವನ್ನಾಗಿ ಮಾಡಿ ಅಬ್ರಹಾಮನಿಗೆ ಉಂಟಾದ ಎಲ್ಲ ಆಶೀರ್ವಾದವು ನಿಮಗೆ ಉಂಟು, ಆದ್ದರಿಂದ ದೇವರು ನಿಮಗೆ ಎಲ್ಲವನ್ನು ಕೊಡುತ್ತಾರೆ, ಈ ಭೂಮಿಯಲ್ಲಿ ಎಲ್ಲವನ್ನು ಕೊಡುತ್ತಾರೆ ಎಂಬುದಾಗಿ ಅದು ಒಂದು ಉಪದೇಶ ಹೋಗುತ್ತಿದೆ. ಆ ವಾಕ್ಯವನ್ನು ಮತ್ತೆ ಓದಿರಿ. ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದುವಾಗ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಉಂಟಾದ ಆಶೀರ್ವಾದವು ಅನ್ಯ ಜನರಿಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಹೇಗೆ ಬಂತು? ಹಾಗಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಅನ್ಯ ಜನರಿಗೆ ಲ್ಯಾಂಡ್ ಬಂತ? ಯೇಸು ಕ್ರಿಸ್ತನ ಮೂಲಕವಾಗಿ ಅನ್ಯ ಜನರಿಗೆ ಬೆಳ್ಳಿ ಹಾಗೂ ಬಂಗಾರ ಬಂತ? ಇಂದು ಎಲ್ಲರೂ ಕೂಡ ಹೇಳುವಂತಹ ಒಂದು ಮಾತು ಏನೆಂಬುದಾಗಿ ನಾವು ನೋಡುವುದಾದರೆ, ಬೇಡಿಕೊಳ್ಳಿರಿ ಆಗ ನಿಮಗೆ ದೊರೆಯುವುದು. ಏನನ್ನು ಬೇಡಿಕೊಳ್ಳುವುದಕ್ಕೆ ಹೇಳಿದ್ರು? ಬೇಡಿಕೊಳ್ಳಿರಿ ದೊರೆಯುವುದು, ಬೇಡಿಕೊಳ್ಳಿರಿ ದೊರೆಯುವುದು ಅಂದರೆ ಎಲ್ಲವನ್ನು ಬೇಡಿಕೊಳ್ಳಬಹುದು. ಯಾಕಂದ್ರೆ ಪರಮತಂದೆ ನಮಗೇನು ಕೊಡುತ್ತಾರೆ ಅಂದರೆ ಒಳ್ಳೆಯ ಕಾರ್ಯಗಳನ್ನು ಕಟ್ಟಳೆ ಇಡುತ್ತಾರೆ ಎನ್ನುವಂತಹ ಹಂತಕ್ಕೆ ನಾವು ಬಂದಿದ್ದೇವೆ. ಈಗ ನಮಗೆ ಆಶೀರ್ವಾದ ಎನ್ನುವಂಥದ್ದು ಏನಾಗಿದೆ? ಈ ವಾಕ್ಯವನ್ನು ಇಟ್ಟುಕೊಂಡು ಬೇಡಿಕೊಳ್ಳಿರಿ ದೊರೆಯುವುದು ಎನ್ನುವುದನ್ನು ಇಟ್ಟುಕೊಂಡು ನಾವು ಏನೇ ಕೇಳಿದ್ರು ಕೂಡ ಕೊಡುತ್ತಾರೆ ಎನ್ನುವಂತ ಹಂತಕ್ಕೆ ನಾವು ಬಂದಿದ್ದೇವೆ. ನಿಜವಾಗಿಯೂ ದೇವರು ಇದರ ಕುರಿತಾಗಿ ಹೇಳುತ್ತಾ ಇದ್ದಾರಾ? ಇದೇ ಆಶೀರ್ವಾದ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಎಂಬುದಾಗಿ ಕೇಳುವುದಾದರೆ ದೇವರು ಅದರ ಕುರಿತಾಗಿ ಹೇಳುತ್ತಿಲ್ಲ. ಲೂಕ 11:13. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ ಅಂದನು. ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ? ಹಾಗಾದರೆ ಬೇಡಿಕೊಳ್ಳಿರಿ ನಿಮ್ಮ ಸಂತೋಷ ಈಡೇರುವಂತೆ ಕೊಡುತ್ತಾನೆ. ಬೇಡಿಕೊಳ್ಳಿರಿ ಕೊಡಲ್ಪಡುವುದು ಎಂಬುದಾಗಿ ಹೇಳುವಂಥದ್ದು ಏನೆಂಬುದಾಗಿ ನೋಡುವುದಾದರೆ ಪರಿಶುದ್ಧಾತ್ಮನ ಅಭಿಷೇಕವನ್ನು. ಈಗ ಓದಿರಿ ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಎಂಬುದಾಗಿ ಬರೆಯಲ್ಪಟ್ಟಿದೆ.
ಪರಿಶುದ್ಧಾತ್ಮನ ಅಭಿಷೇಕವು ನಮಗೆ ಕೊಡುವಂಥದ್ದೇ ದೇವರ ವಾಗ್ದಾನ. ಹಾಗಾದರೆ ದೇವರ ವಾಗ್ದಾನ ಏನು? ಯಾವುದು ವಾಗ್ದಾನ? ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಪರಿಶುದ್ಧಾತ್ಮನ ಅಭಿಷೇಕವನ್ನು ತಂದೆಯಾಗಿರುವ ದೇವರು ನಮಗೆ ಕೊಡುತ್ತಾರೆ ಎನ್ನುವಂಥದ್ದೇ ವಾಗ್ದಾನ. ಪರಿಶುದ್ಧಾತ್ಮನನ್ನು ನಾವು ಹೊಂದಿಕೊಳ್ಳುತ್ತೇವೆ ಅಲ್ವಾ, ಅದೇ ದೇವರ ವಾಗ್ದಾನ. ಯಾಕೆ ಅನ್ಯರ ಕಾಲದಲ್ಲಿ ಯೇಸು ಪರಲೋಕಕ್ಕೆ ಆರೋಹಣ ಆದ ನಂತರ ಮತ್ತೆ ಬರುವ ತನಕ ಈ ಭೂಮಿಯನ್ನು ದೇವರು ಅನ್ಯರ ಸಭೆಯ ಕೈಗೆ ಕೊಡುವಾಗ ಅದನ್ನು ಕಂಟ್ರೋಲ್ ಮಾಡುವಂತೆ, ಪೋಷಿಸುವಂತೆ, ಬೋಧಿಸುವಂತೆ, ಕರೆದುಕೊಂಡು ಹೋಗಿ ಪರಲೋಕಕ್ಕೆ ಸೇರಿಸುವಂತೆ ಕರ್ತನು ನಮಗೆ ಕೊಟ್ಟಂತ ಬಹಳ ಉನ್ನತವಾದಂತ ವಾಗ್ದಾನ ಏನೆಂದರೆ ಪರಿಶುದ್ಧಾತ್ಮನ ವಾಗ್ದಾನ. ಹಲ್ಲೆಲೂಯಾ. ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಯೋವೇಲನಿಗೆ ತಂದೆಯು ಹೇಳುತ್ತಾರೆ. ಆ ವಾಗ್ದಾನವು ಈಗ ನಮ್ಮಲ್ಲಿ ನೆರವೇರಿದೆ. ಈಗ ನಾವು ಯಾರನ್ನು ಹೊಂದಿದ್ದೇವೆ? ಪರಿಶುದ್ಧಾತ್ಮನನ್ನು ನಮ್ಮಲ್ಲೇ ಹೊಂದಿದ್ದೇವೆ. ಇದು ಬಹಳ ಉನ್ನತವಾದ ಆಶೀರ್ವಾದ ಅಲ್ವಾ? ಈಗ ಯೋಚನೆ ಮಾಡಿ ನೋಡ್ರಿ, ಇವರಿಗೆಲ್ಲ ಹಳೆಯ ಒಡಂಬಡಿಕೆಯ ಭಕ್ತರಿಗೆಲ್ಲ ದೇವರಾತ್ಮನು ಬರುತ್ತಾರೆ, ಹೋಗುತ್ತಾರೆ. ಈಗ ಸಂಸೋನನ ಮೇಲೆ ಬರುತ್ತಾರೆ, ಹೋಗುತ್ತಾರೆ, ಪುನಃ ಬಂದು ಇಳಿಯುತ್ತಾರೆ. ಯೆಹೆಜ್ಕೇಲನ ಮೇಲೆ ಬರುತ್ತಾರೆ, ಹೋಗುತ್ತಾರೆ, ಪುನಃ ಬರುತ್ತಾರೆ. ಆದರೆ ನಿಮ್ಮಲ್ಲೂ ನನ್ನಲ್ಲೂ ಪರಿಶುದ್ಧಾತ್ಮನು ಬಂದು ನಮ್ಮಲ್ಲಿ ತಂಗಿದ್ದು ವಾಸ ಮಾಡುತ್ತಾ ಇದ್ದಾರೆ. ದೇವರು ನಮ್ಮಲ್ಲಿ ಇದ್ದಾರೆ. ಯೋಚನೆ ಮಾಡಿ ನೋಡಿ, ದೇವದರ್ಶನ ಗುಡಾರವು ಕಟ್ಟಲ್ಪಡುವಾಗ ಅದರಲ್ಲಿ ದೇವರು ಬಂದು ಇಳಿಯುತ್ತಾರೆ ಮೇಘದ ಹಾಗೆ, ಆಮೇಲೆ ಹೋಗುತ್ತಾರೆ. ಅವರು ಬರುವಾಗ ಮೋಶೆ ಒಳಗೆ ಹೋಗುತ್ತಾರೆ, ಅವರು ಹೋದ ನಂತರ ಮೋಶೆ ಹೋಗುತ್ತಾರೆ. ಆನಂತರ ದೇವಾಲಯವನ್ನು ಕಟ್ಟುತ್ತಾರೆ. ದೇವಾಲಯವನ್ನು ಕಟ್ಟುವಾಗಲೂ ಕೂಡ ಮೇಘದಂತೆ ಮಹಿಮೆಯು ಅಲ್ಲಿ ಆವರಿಸಿತು. ಶಕಿನ ಮಹಿಮೆ ಆವರಿಸುತ್ತೆ ಎಂಬುದಾಗಿ ನಾವು ಹೇಳುತ್ತೇವೆ. ಆಮೇಲೆ ಹೋಗುತ್ತದೆ, ನಂತರ ಬರುತ್ತದೆ, ಹಾಗೆ ಇರುತ್ತದೆ. ಎರಡನೇ ಆಲಯ ಜೆರುಬ್ಬಾಬೆಲನು ಕಟ್ಟುತ್ತಾನೆ. ಅಲ್ಲಿ ಯೇಸು ಕ್ರಿಸ್ತನು ಬರುತ್ತಾರೆ, ಯೇಸುವೇ ಅಲ್ಲಿ ಬರುತ್ತಾರೆ, ದೇವಾಲಯದಲ್ಲಿ ಸಂಚರಿಸುತ್ತಾರೆ. ಆನಂತರ ದೇವಾಲಯವನ್ನು ಬಿಟ್ಟು ಹೋಗುತ್ತಾರೆ. ಅಷ್ಟೇನೆ, ಮತ್ತೆ ದೇವಾಲಯಕ್ಕೆ ಬರುತ್ತಾರೆ, ಹೋಗುತ್ತಾರೆ ಯೆರೂಸಲೇಮಿನಲ್ಲಿ. ಆದರೆ ನಿಮಗೂ ನನಗೂ, ನೀವು ಹಾಗೂ ನಾನೇ ದೇವಾಲಯ. ಆದರೆ ನಿಮಗೂ ಹಾಗೂ ನನಗೂ ಬಂದು ಬಂದು ಹೋಗುವಂತ ದೇವರು ಇಲ್ಲಿ ಇಲ್ಲ. ಬಂದು ತಂಗಿ ವಾಸ ಮಾಡುವಂತ ಪರಿಶುದ್ಧಾತ್ಮನಾದಂತ ದೇವರು ನಮ್ಮಲ್ಲಿ ಇದ್ದಾರೆ. ಎಷ್ಟು ದೊಡ್ಡ ಆಶೀರ್ವಾದ ನೋಡಿರಿ. ಹಳೆಯ ಒಡಂಬಡಿಕೆಯ ಭಕ್ತರು ಯಾರಿಗೂ ಕೂಡ ಸಿಗದೇ ಇರುವಂತ ಆಶೀರ್ವಾದ. ದಾವಿದನು ಮಾತ್ರ ಹೇಳುತ್ತಾರೆ, ನಿಮ್ಮ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡಿ. 51ನೇ ಕೀರ್ತನೆಯಲ್ಲಿ ಅವರಲ್ಲಿ ಮಾತ್ರ ಅವರು ತಂಗಿದ್ದು ವಾಸ ಮಾಡಿದ್ದಾರೆ. ಹಾಗಾದರೆ ಎಷ್ಟು ಉನ್ನತವಾದ ಆಶೀರ್ವಾದ ನೋಡಿರಿ. ಇದು ವಾಗ್ದಾನಗಳಲ್ಲಿಯೇ ಶ್ರೇಷ್ಠವಾದದ್ದು. ವಾಗ್ದಾನ ಕೊಟ್ಟಂತ ದೇವರೇ ನನ್ನೊಳಗೆ ಬಂದ್ರು ಅಂದರೆ ಹಾಗಾದರೆ ಎಲ್ಲಾ ವಾಗ್ದಾನವೂ ಕೂಡ ನನ್ನೊಳಗೆ ಬಂತು ಎಂಬುದಾಗಿ ತಾನೇ ಅರ್ಥ. ಸರ್ವಶಕ್ತನಾದಂತ ದೇವರು ನನ್ನಲ್ಲಿ ವಾಸ ಮಾಡುತ್ತಾರೆ ಅಂದರೆ ಹಾಗಾದ್ರೆ ನನಗೇನ್ ಚಿಂತೆ? ಇವತ್ತು ನಮ್ಮಲ್ಲಿರುವಂತ ಶ್ರೇಷ್ಠತೆಯು ನಮಗೆ ಗೊತ್ತಿಲ್ಲದೆ ಇರುವುದರಿಂದ ಇನ್ನು ಅದಕ್ಕಿಂತಲೂ ಬಹಳ ಕಠಿಣವಾದದ್ದೇನೆಂದರೆ ಆತ್ಮನೇ ಬನ್ನಿ, ಆತ್ಮನೇ ಬನ್ನಿ ಎಂಬುದಾಗಿ ಕರೆಯುತ್ತಾರೆ. ಪರಿಶುದ್ಧಾತ್ಮನ ಹೊಂದಿದಂತವರೇ ಕರೆಯುತ್ತಾರೆ. ಪರಿಶುದ್ಧಾತ್ಮನೇ ಬನ್ನಿ ಎಂಬುದಾಗಿ. ಅವರು ಎಲ್ಲಿಂದ ಬರಲಿ ಎಂದು ಕೇಳುತ್ತಿದ್ದಾರೆ ಅಲ್ವಾ? ಒಳಗೆ ಅವರು ಕೂತಿದ್ದಾರೆ. ಕೂತಿರುವಂತ ದೇವರಾತ್ಮನನ್ನು ಬನ್ನಿಯಪ್ಪ ಬನ್ನಿಯಪ್ಪ ಅಂತ ಕರೆದರೆ ಅವ್ರು ಹೇಳುತ್ತಾರೆ, ಎಲ್ಲಿಂದಪ್ಪ ನಾನು ಬರ್ಲಿ? ಈಗಾಗಲೇ ನಾನು ಒಳಗೆ ಕೂತಿದ್ದೇನಲ್ಲ. ಒಳಗಿರುವಂತ ದೇವರಾತ್ಮನು ಬನ್ನಿ ಅಂದ್ರೆ ಎಲ್ಲಿಂದ ಬರುತ್ತಾರೆ? ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹಳೆಯ ಒಡಂಬಡಿಕೆಯ ಸಭೆಯವರಂತೆ ನಾನು ಕೂಡ ಹಾಗೆ ಇರುತ್ತೇನೆ. ಆಗಾಗ್ಗೆ ದೇವರಾತ್ಮನು ಬರುತ್ತಾರೆ, ಚೆನ್ನಾಗಿ ವಾದ್ಯ ಬಾರಿಸುವಾಗ ಒಳಗೆ ಬರುತ್ತಾರೆ, ಆಮೇಲೆ ಆರಾಧನೆ ಮುಗಿದ ನಂತರವಾಗಿ ಹೋಗುತ್ತಾರೆ, ಮತ್ತೆ ಭಾನುವಾರ ಬರುವಾಗ ಮತ್ತೆ ಬರುತ್ತಾರೆ ಎಂದು ಹೇಳುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಾನು ನಿನ್ನೊಳಗೆ ತಂಗಿದ್ದು ವಾಸ ಮಾಡುತ್ತಿದ್ದೇನೆ, ನಿನ್ನೊಳಗೆ ನಾನು ಇದ್ದೇನೆ. ಅದು ಹೊಸ ಒಡಂಬಡಿಕೆಯಲ್ಲಿ ನನಗೆ ಮಾಡಲ್ಪಟ್ಟಂತ ವಾಗ್ದಾನ. ಹಳೆಯ ಒಡಂಬಡಿಕೆಯಲ್ಲಿ ಹೋಗಿ ಬರುತ್ತಾ ಇದ್ದಂತ ದೇವರಾತ್ಮನು ಈಗ ನಮ್ಮೊಳಗೆ ತಂಗಿದ್ದವರು ಏನ್ ಮಾಡುತ್ತಿದ್ದಾರೆ? ವಾಸ ಮಾಡುತ್ತಾ ಇದ್ದಾರೆ. ಹಾಗಂದರೆ ನಾವು ಪರಿಶುದ್ಧಾತ್ಮನನ್ನು ಹೊಂದಿದ್ದೇವೆ. ನಮ್ಮೊಳಗೆ ಅವರು ವಾಸ ಮಾಡುವವರಾಗಿ ಇದ್ದಾರೆ. ಹಾಗಾದ್ರೆ ನೀವು ಹಾಗೂ ನಾನು ಯಾರು? ಮೊದಲನೇ ಆಲಯವನ್ನು ನೋಡಿ ಹೇಳುತ್ತಾರೆ, ಮಹಿಮೆ ಆವರಿಸಿತು. ಎರಡನೇ ಆಲಯದಲ್ಲಿ ಹೇಳುತ್ತಾರೆ, ಎಂದೆಂದು ಇರುವಂತವರು ವಾಸ ಮಾಡುತ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ನಮ್ಮಲ್ಲೇ ಅವರು ವಾಸ ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ನಾವು ಎಷ್ಟು ಭಾಗ್ಯವಂತರೆಂಬುದಾಗಿ ನೋಡಿ. ಈ ವಾಗ್ದಾನವನ್ನೇ ಅವರು ನಮಗೆ ಮಾಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಆ ವಾಗ್ದಾನವನ್ನು ಪಡೆದಿದ್ದೇವೆ, ಒಳಗೆ ಇಟ್ಟುಕೊಂಡಿದ್ದೇವೆ. ಆದರೆ ಈ ದೇವರಾತ್ಮನು ನಮ್ಮಲ್ಲಿ ಇದ್ದಾರಾ? ನಾನು ದುಃಖಪಡಿಸಿದ ಹಾಗೆ ಇಟ್ಟುಕೊಂಡಿದ್ದೇನೆ. ವಾಕ್ಯ ಹೇಳುತ್ತದೆ, ಎಫೆಸ 4:30, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಯಾಕೆ ದುಃಖಪಡಿಸಬಾರದು? ಆತನೇ ನಮಗೆ ವಿಮೋಚನೆಯ ದಿನಕ್ಕೆ ಮುದ್ರೆಯಾಗಿದ್ದಾರೆ. ನನ್ನ ಒಳಗೆ ಪರಿಶುದ್ಧಾತ್ಮನು ಬಂದಿದ್ದಾರೆ. ಬಂದಂತವರು ಮತ್ತೆ ನಾನು ಈ ಭೂಮಿಯಿಂದ ವಿಮೋಚನೆಯಾಗುವ ತನಕ ಅವರು ನನ್ನಲ್ಲಿ ಒಂದು ಸೀಲ್, ನನ್ನೊಳಗೆ ಒಂದು ಗುರುತು, ನನ್ನೊಳಗೆ ಅವರು ಒಂದು ಮುದ್ರೆಯಾಗಿ ಇದ್ದಾರೆ. ಹಾಗೆ ಇರುವಂತ ಅವರನ್ನು ನಾನು ಇರುವ ತನಕ ನಾನು ಹೇಗೆ ಇಟ್ಟುಕೊಳ್ಳಬೇಕಂತೆ? ದುಃಖಪಡಿಸದೇ ಇರಬೇಕು. ಪರಿಶುದ್ಧಾತ್ಮನು ನನ್ನ ಒಳಗೆ ಬಂದು ಏನು ಮಾಡುತ್ತಾರೆ? ನನ್ನನ್ನು ಪರಲೋಕದವನಾಗಿ ಮಾರ್ಪಡಿಸುತ್ತಾರೆ. ಪಾಪದ ಕುರಿತಾಗಿ, ನೀತಿ ನ್ಯಾಯದ ಕುರಿತಾಗಿ ಏನ್ ಮಾಡುತ್ತಾರೆ? ಖಂಡಿಸಿ ಎಚ್ಚರಿಸಿ ಪರಲೋಕದವನಾಗಿ ಮಾರ್ಪಡಿಸುತ್ತಾರೆ. ಈಗ ಅವರನ್ನು ಇಟ್ಟುಕೊಂಡು ಏನ್ ಮಾಡುತ್ತಿದ್ದೇನೆ? ಮನೆ ಕೊಡಿ, ಕಾರ್ ಕೊಡಿ ಎಂದು ಕೇಳುತ್ತಿದ್ದೇನೆ. ಅವರೇನ್ ಮಾಡುತ್ತಿದ್ದಾರೆ?
ನಿನ್ನನ್ನು ಪರಲೋಕದವನಾಗಿ ಮಾರ್ಪಡಿಸುತ್ತೇನೆ. ಆಪೋಸಿಟ್. ಪರಲೋಕದವನಾಗಿ ಮಾರ್ಪಡುವವನಿಗೆ ಈ ಭೂಮಿಯ ಮೇಲೆ ಆಸೆ ಬಯಕೆ ಇರುವುದಿಲ್ಲ. ಪರಲೋಕದ ಪ್ರಕಾರವಾಗಿ ಈ ಭೂಮಿ ಎನ್ನುವಂಥದ್ದು ಪರದೇಶಿ, ಇಲ್ಲಿ ನಾವು ತಂಗಿದ್ದೇವೆ. ಆದ್ದರಿಂದಲೇ ಈ ವಾಗ್ದಾನ ಅಲ್ಲಿ ತರುತ್ತಾರೆ, ಪರದೇಶಿಯಾಗಿ ತಂಗಿರುವಂತಹ ಸ್ಥಳದಲ್ಲಿ. ಹಾಗೆ ತಂಗಿರುವಂತ ನನ್ನಲ್ಲಿ ಭೂಮಿಯ ಮೇಲೆ ಒಂದು ಹಗೆತನ ಉಂಟು ಮಾಡುವುದಕ್ಕೆ ಪರಿಶುದ್ಧಾತ್ಮನಿರುವಂಥದ್ದು. ಹಗೆತನ ಉಂಟು ಮಾಡುವುದಂದ್ರೆ ಏನು ಅಂದರೆ, ನೋಡುವಂತವರೆಲ್ಲರ ಮೇಲೆ ಕೋಪಗೊಳ್ಳುವಂಥದ್ದಲ್ಲ. ನಿನ್ನನ್ನು ನೋಡುವುದಕ್ಕೆ ನನಗೆ ಅಸಹ್ಯವಾಗುತ್ತಿದೆ, ಅದಲ್ಲ. ನಾನು ಪಾಪಿಯನ್ನು ಪ್ರೀತಿಸುತ್ತೇನೆ, ಪಾಪವನ್ನು ಪ್ರೀತಿಸುವುದಿಲ್ಲ, ಅಷ್ಟೇನೆ. ನಾನು ಮನುಷ್ಯರನ್ನು ಪ್ರೀತಿಸುತ್ತೇನೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಏನನ್ನು ಪ್ರೀತಿಸುವುದಿಲ್ಲ? ಅವನಲ್ಲಿರುವಂತಹ ಪಾಪವನ್ನು ಪ್ರೀತಿಸುತ್ತಿಲ್ಲ. ನಾನು ಲೋಕವನ್ನು ಬಿಟ್ಟು ಹೊರಟು ಹೋಗುವುದಕ್ಕೆ ಬಯಸುತ್ತೇನೆ. ಆ ರೀತಿಯಾಗಿ ಪೌಲನು ಹೇಳುತ್ತಾನೆ, ನಾನು ಬಿಟ್ಟು ಹೋಗುವುದಕ್ಕೆ ಆಸೆ ಪಡುತ್ತೇನೆ, ಆದರೆ ಇರುವುದು ಪ್ರಯೋಜನವಾಗಿರುವುದರಿಂದಲೇ ಇದ್ದೇನೆ ಎಂದು ಹೇಳುತ್ತಾರೆ. ಯೇಸು ಕೂಡ ಹಾಗೆ ಹೇಳುತ್ತಾರೆ. ಒಬ್ಬೊಬ್ಬರು ಕೂಡ ಹೇಗೆ ಇರುತ್ತಾರೆ, ಈಗ ನೋಡಿರಿ, ನೀವು ಒಂದು ಊರಿಗೆ ಬಂದ್ರಿ ಅಂತ ಇಟ್ಟುಕೊಳ್ಳಿ. ಕೆಲಸ ಮುಗಿದ ಕೂಡಲೇ ನಂತರ ಏನ್ ಮಾಡುತ್ತೀರಾ? ಹೊರಟು ಕೂಡಲೇ ಹೋಗುವುದಕ್ಕೆ ನೆನೆಸುತ್ತೀರಾ? ಯಾರು ಇಲ್ಲಿ ಇರುವುದಕ್ಕೆ ಆಸೆ ಪಡುತ್ತಾರೆ ಗೊತ್ತಾ? ಕೆಲವರು ಬರುತ್ತಾರೆ, ಫ್ರೆಂಡ್ಸ್ ಒಂದಿಗೆ ಬಂದು ಇಲ್ಲಿ ಕೂತು ಕುಡಿಯುತ್ತಾ, ಇಂಥ ಕೆಲಸ ಮಾಡುವವನಿಗೆ ಊರಿಗೆ ಹೋಗುವುದಕ್ಕೆ ಏನ್ ಬರಲ್ಲ, ಆಸೆ ಬರುವುದಿಲ್ಲ. ಇನ್ನೂ ಒಂದು ದಿನ ಇರೋಣ, ಇನ್ನೂ ಸ್ವಲ್ಪ ದಿನ ಇರೋಣ ಎಂದು ಹೇಳುತ್ತಾನೆ. ಆದರೆ ಹೆಂಡತಿ ಮಕ್ಕಳನ್ನು ನೋಡಬೇಕೆಂದು ಆಸೆ ಪಡುವವನು, ಸ್ವಂತ ಊರಿನ ಮೇಲೆ ಆಸೆ ಇರುವಂತವನು ಏನ್ ಮಾಡುತ್ತಾನೆ ಅಂದರೆ, ಯಾವಾಗ ಕೆಲಸ ಮುಗಿಯುತ್ತದೋ, ಕೆಲವರನ್ನು ನಾನು ನೋಡಿದ್ದೇನೆ, 10 ಗಂಟೆಗೆ ಕೆಲಸ ಮುಗಿದರೂ ಕೂಡ ನೈಟ್ ಬಸ್ ಸಿಗುತ್ತದ ಅಂತ ನೋಡುತ್ತಾರೆ. 10 ಗಂಟೆಗೆ ಕೆಲಸ ಮುಗಿಸಿ 10:30ಗೆ ಬಸ್ ಹತ್ತಿ ಹೋಗುವುದಕ್ಕೆ ಟ್ರೈ ಮಾಡುತ್ತಾರೆ. ಯಾವಾಗ ಸಿಕ್ಕಿದರೂ ಈ ಸ್ಥಳವನ್ನು ಬಿಟ್ಟು ಹೋಗುತ್ತೇನೆ, ಅದುವೇ ಅವರ ಆಲೋಚನೆ. ಆ ಒಂದು ಭಾವನೆ ಈ ಭೂಮಿಯ ಮೇಲೆ ನಿಮಗೂ ನನಗೂ ಬರಬೇಕು. ಯಾವಾಗ ಮುಗಿಸಿಕೊಂಡು ನಾನು ಯೇಸುವನ್ನು ನೋಡುವುದಕ್ಕೆ ಹೋಗುತ್ತೇನೆ, ನನ್ನ ಮನೆಯೂ ಅಲ್ಲಿ ಇದೆ, ನಾನು ಒಂದು ಕೆಲಸಕ್ಕಾಗಿ ಇಲ್ಲಿ ಬಂದಿದ್ದೇನೆ, ಆ ಕೆಲಸ ಯಾವಾಗ ಮುಗಿಯುತ್ತದೋ ನಾನು ಆಗ ಹೊರಟು ಹೋಗುತ್ತೇನೆ. ಹಾಗಾದರೆ ಈ ಭೂಮಿಯಲ್ಲಿ ನಿನಗೇನು ಬೇಡವಾ? ಎಲ್ಲ ಬೇಕು. ಶರ್ಟ್ ಬೇಕು, ಪ್ಯಾಂಟ್ ಬೇಕು, ಆಹಾರ ಬೇಕು, ಹೋಗಿ ಬರುವುದಕ್ಕೆ ವಾಹನ ಬೇಕು. ಒಂದು ಕಾಲದಲ್ಲಿ ಎಸಿ ಎನ್ನುವಂಥದ್ದು ಆಡಂಬರವಾದಂಥ ವಸ್ತು. ಒಂದು ಕಾಲದಲ್ಲಿ. ಈಗ ಎಸಿ ಎನ್ನುವಂಥದ್ದು ಅತ್ಯವಶ್ಯಕವಾದಂಥ ವಸ್ತು. ಆಡಂಬರ ಎನ್ನುವಂಥದ್ದು ಎಲ್ಲಿ ಬರುತ್ತದೆ? ಅವಶ್ಯವಿಲ್ಲದೆ ಇರುವಾಗ ನಾನು ಇಟ್ಟುಕೊಳ್ಳುವಾಗ ಅದು ಆಡಂಬರವಾಗುತ್ತದೆ. ಅವಶ್ಯಕತೆಗಾಗಿ ಇಟ್ಟುಕೊಳ್ಳುವಾಗ ಅದು ನನ್ನ ಆಡಂಬರ ಅಲ್ಲ, ಅದು ನನ್ನ ಅವಶ್ಯ. ಒಂದು ಕಾಲಘಟ್ಟದಲ್ಲಿ ಆ ರೀತಿಯಾಗೇ ಇತ್ತು ಅಲ್ವಾ? ಹಾಗಾದರೆ ಈಗ ನಮಗೆ ಎಸಿ ಹೇಗೆ ಅವಶ್ಯವೋ ಅದೇ ರೀತಿ ಲೋಕದಲ್ಲಿ ಕೆಲವು ವಸ್ತುಗಳು ನಮಗೇನಾಗಿದೆ? ಅವಶ್ಯವಾಗಿದೆ. ಆದರೆ ಎಸಿ ಇಲ್ಲದೆ ಇದ್ದರೆ ನಾನು ಮನೆಯಲ್ಲೇ ಇರುವುದಿಲ್ಲ ಎಂಬುದಾಗಿ ನಾವು ಹೇಳುತ್ತಾ ಇಲ್ಲ. ಎಸಿ ನನಗೆ ಅಗತ್ಯ, ಅದು ಅತ್ಯವಶ್ಯಕ. ಒಂದು ದಿನ ಎಸಿ ಇಲ್ಲದೆ ಇದ್ದಾಗಲೂ ಕೂಡ ನಾವು ಇದ್ದೆವು. ಅವತ್ತು ಎಸಿ ನನಗೆ ಅವಶ್ಯವಿರಲಿಲ್ಲ, ಇಲ್ಲದೆ ಇದ್ದರೂ ಕೂಡ ಇದ್ವಿ. ಅದೇ ರೀತಿನೇ ಈ ಲೋಕದಲ್ಲಿ ನನಗೆ ಅಗತ್ಯ ಇರುವಂತದನ್ನು ಇಟ್ಟುಕೊಳ್ಳುತ್ತೇನೆ, ಅಗತ್ಯ ಇಲ್ಲದೆ ಇರುವಂತದನ್ನು ಬಿಟ್ಟು ಬಿಡುತ್ತೇನೆ. ಆ ಅವಶ್ಯಕತೆ ಯಾವಾಗ ಮುಗಿಯುತ್ತದೋ ನಾನು ಹೊರಟು ಮೇಲೆ ಹೋಗುತ್ತೇನೆ, ಅಲ್ಲಿಯ ತನಕ ಇಟ್ಟುಕೊಳ್ಳುತ್ತೇನೆ. ಅದುವೇ ನನ್ನ ಆಲೋಚನೆ. ಇವತ್ತು ಲೋಕವನ್ನು ಅಷ್ಟರ ಮಟ್ಟಿಗೆ ನಾವು ಏನ್ ಮಾಡುವುದಕ್ಕೆ ಆರಂಭಿಸಿದ್ದೇವೆ? ಪ್ರೀತಿಸುವುದಕ್ಕೆ ಆರಂಭಿಸಿದ್ದೇವೆ. ಪರಿಶುದ್ಧಾತ್ಮನ ಕೆಲಸ ಏನಂದ್ರೆ ಲೋಕವನ್ನು ಹಾಗೆ ಮಾಡುವಂಥದ್ದು, ನಿನ್ನನ್ನು ಪರಲೋಕದವನಾಗಿ ಮಾರ್ಪಡಿಸುವಂಥದ್ದು. ಈ ಸಭೆಯಲ್ಲಿ ಯಾಕೆ ದೇವರು ನಿನ್ನನ್ನು ತಂದಿದ್ದಾರೆ? ಇಂದು ಸಭೆಯ ಉದ್ದೇಶವೇ ಬೇರೆಯಾಗಿ ಮಾರ್ಪಟ್ಟಿದೆ. ಸಾಮಾನ್ಯವಾಗಿ ಸಭೆಯಲ್ಲಿ ಯಾಕೆ ಕರೆತಂದರು? ಆ ಲೋಕದಿಂದ ಪ್ರತ್ಯೇಕಪಡಿಸಿ ಸಭೆಯೊಳಗೆ ಕರೆದುಕೊಂಡು ಬಂದು ಸಭೆಯಲ್ಲಿ ನಿನ್ನನ್ನು ಪರಲೋಕದವನಾಗಿ ಮಾರ್ಪಡಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗುವುದೇ ಸಭೆಯ ಕೆಲಸ. ಓದದೇ ಇರುವಂತ ಒಬ್ಬನನ್ನು ಯಾಕೆ ಸ್ಕೂಲ್ಗೆ ಕರ್ಕೊಂಡು ಹೋಗುತ್ತೇವೆ? ಅವನನ್ನು ಓದಿಸಿ ಒಳ್ಳೆ ಕೆಲಸಕ್ಕೆ ಸೇರಿಸುವಂತೆ ಮಾಡುವಂತದ್ದೇ ಸ್ಕೂಲಿನ ಕೆಲಸ. ಅದೇ ರೀತಿಯಾಗಿ ಒಂದು ಸಭೆಯ ಕೆಲಸ ಲೋಕದಿಂದ ಪ್ರತ್ಯೇಕಿಸಿ ಕರೆದುಕೊಂಡು ಬಂದು ಪರಲೋಕದವನಾಗಿ ಮಾರ್ಪಡಿಸುವಂತದ್ದು. ಈಗ ಸಭೆ ಏನು ಮಾಡುತ್ತಾ ಇದೆ? ಬಹುತೇಕ ಸಭೆಯು ಲೋಕದಿಂದ ಪ್ರತ್ಯೇಕಪಡಿಸಿ ದೇವರು ಕರೆದುಕೊಂಡು ಬಂದರೆ ಅವನನ್ನು ಲೋಕದಲ್ಲಿ ಹೇಗೆ ಆಶೀರ್ವಾದವಾಗಿರಬೇಕೆಂದು ಹೇಳಿಕೊಡುತ್ತಾ ಇದೆ. ಈಗ ಇದು ಕೂಡ ನಿಮಗೆ ಕೇಳುವುದಕ್ಕೆ ಹೇಗೆ ಇದೆ? ಚೆನ್ನಾಗಿದೆ, ಸಂತೋಷವಾಗಿದೆ. ಯಾಕೆ? ನೀವು ಬಂದ್ರಿ ಅಲ್ವಾ? ಅದೆಲ್ಲವನ್ನು ಕೂಡ ಬಿಟ್ಟು ಬರುವುದಕ್ಕೆ ತಾನೇ ದೇವರು ಹೇಳಿದ್ರು. ಈಗ ಇಲ್ಲಿ ಏನು ಹೇಳಿಕೊಡುತ್ತಿದ್ದಾರೆ ಅಂದರೆ, ಅಲ್ಲಿ ಬಿಟ್ಟು ಬಂದಿದ್ದೀರಲ್ಲ, ಅದನ್ನು ನೀವು ಆತ್ಮಿಕವಾಗಿ ಹೊಂದಿಕೊಳ್ಳಬಹುದೆಂಬುದಾಗಿ ಹೇಳಿಕೊಡುತ್ತಿದ್ದಾರೆ. ಈಗ ಅರ್ಥವಾಗುತ್ತಿದೆ ನಿಮಗೆ. ಅದೇನೆಂದರೆ, ಒಂದು ಪಾಪವನ್ನು ಮಾಡುವಾಗ ನರಕ ಸಿಗುತ್ತದೆ ಅಂದರೆ ನಾವು ಆ ಪಾಪವನ್ನು ಏನು ಮಾಡುವುದಿಲ್ಲ. ಚಿಂತಿಸಬೇಡಿರಿ, ಅದಕ್ಕೆ ಪರಿಹಾರ ಇದೆ. ಆ ಪಾಪವನ್ನು ಮಾಡಬಹುದು, ಪರಿಹಾರವೂ ಇದೆ. ಮಾಡಿದ್ರೆ ಪರಲೋಕಕ್ಕೆ ಹೋಗಬಹುದು. ಅಂದ್ರೆ ಆ ಪಾಪವನ್ನು ನಾವು ಏನ್ ಮಾಡುತ್ತೇವೆ? ಧೈರ್ಯವಾಗಿ ಮಾಡುತ್ತೇವೆ ತಾನೆ. ಅದೇ ಏನಿದೆ ನಮಗೆ? ಪರಿಹಾರ ಇದೆಯಲ್ಲ. ಅದೇ ರೀತಿಯಾಗಿಯೇ ಒಂದು ಕಾಲದಲ್ಲಿ ಲೋಕವನ್ನು ಹಗೆ ಮಾಡಿ ಶಿಲುಬೆಯನ್ನು ಎತ್ತಿಕೊಂಡು ಸಭೆಯೊಳಗೆ ಬಂದು ಇಲ್ಲಿಂದ ಪರಲೋಕಕ್ಕೆ ಹೋಗುವಂತದ್ದೇ ಮಾರ್ಗ. ಆ ರೀತಿ ಸಭೆಯಲ್ಲಿ ಇರುವಂತಹ ಕಾಲದಲ್ಲಿ ಲೋಕದಲ್ಲಿ ನಿಮಗೆ ಏನು ಬೇಕೋ ಅದನ್ನು ಪರಲೋಕ ಅನುಗ್ರಹಿಸುತ್ತದೆ. ನನಗೆ ಏನು ಅವಶ್ಯವೋ ಅದನ್ನು ಪರಲೋಕವು ಖಂಡಿತವಾಗಿ ಕೊಡುತ್ತದೆ. ಈಗಲೂ ಹೇಳುತ್ತೇನೆ, ದೇವರು ನನ್ನಲ್ಲಿ ಬಯಸುವಂಥದ್ದು ದಾರಿದ್ರ್ಯ ಅಲ್ಲ, ದೀನತೆ. ದಾರಿದ್ರ್ಯಕ್ಕೂ ದೀನತೆಗೂ ಏನಿದೆ? ವ್ಯತ್ಯಾಸ ಇದೆ. ನಾನು ಇಂದು ದರಿದ್ರನಾಗಿ ಇರುವಂಥದ್ದನ್ನು ದೀನನಾಗಿ ಒಂದು ಗ್ರೂಪ್ ತೋರಿಸಿತು. ವಿಷಯ ಅರ್ಥವಾಗುತ್ತಿದೆಯಾ? ಆಡಂಬರವನ್ನೇ ಬೈಬಲ್ ಎದುರಿಸುತ್ತಾ ಇದೆ, ದೀನತೆಯನ್ನು ಎದುರಿಸುತ್ತಾ ಇಲ್ಲ. ದೀನರಾದರೋ
ಭಾಗ್ಯವಂತರು. ದರಿದ್ರ ಅವಶ್ಯವಿಲ್ಲ. ದೇವರು ದರಿದ್ರರಾಗಿರುವುದಕ್ಕೆ ಒಂದು ಕಡೆಯೂ ಬೈಬಲ್ ದರಿದ್ರನಾಗಿ ಇರು ಎಂದು ಹೇಳೇ ಇಲ್ಲ. ಆಡಂಬರವಾಗಿ ಇರಬೇಡ. ಇವತ್ತು ನಾವು ಸಭೆಯೊಳಗೆ ಬಂದು ಆಡಂಬರವಾಗಿ ಇದ್ದಂಥವರು ದೀನರಾಗಿ ಮಾರ್ಪಟ್ಟು ಇಲ್ಲಿಂದ ಪರಲೋಕದವರಾಗಿ ನಾವು ಹೋಗಬೇಕು. ಯಾಕಂದ್ರೆ ಪರಲೋಕದಲ್ಲಿ ಇದಕ್ಕಿಂತಲೂ ಕೂಡ ಉತ್ತಮವಾದ ಆಶೀರ್ವಾದವೂ ಇದೆ. ಆದರೆ ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಪರಲೋಕ ಒಂದೇ ಒಂದು ಕಂಡೀಷನ್ ಮಾಡಿದೆ. ಇಲ್ಲಿಂದ ಏನನ್ನು ಕೂಡ ತೆಗೆದುಕೊಂಡು ಬರಬೇಡ ಎಂದು ಹೇಳಿದೆ. ಇದನ್ನು ಹಗೆ ಮಾಡಿ ಎಂದು ಹೇಳಿದೆ. ಈಗ ಪರಿಶುದ್ಧಾತ್ಮನು ಏನು ಮಾಡುತ್ತಾರೆ? ಅದನ್ನು ಹಗೆ ಮಾಡುವುದಕ್ಕೆ ಹೇಳಿಕೊಡುತ್ತಾರೆ. ಲೋಕವನ್ನು ಹಗೆ ಮಾಡುವುದು ಹೇಗೆ ಎಂಬುದಾಗಿ ಏನು ಮಾಡುತ್ತಾರೆ? ಹೇಳಿಕೊಡುತ್ತಾರೆ. ಆದರೆ ಈ ಪರಿಶುದ್ಧಾತ್ಮವು ನಿಮ್ಮೊಳಗೆ ಇದ್ದು ಲೋಕವನ್ನು ಹೇಳಿಕೊಡುವಂತ ಅದೇ ಸಮಯದಲ್ಲಿ ಇಲ್ಲಿದ್ದು, ಅಂದರೆ ಇಂದು ಲೋಕವು ಏನು ಹೇಳಿಕೊಡುತ್ತಾ ಇದೆ, ಸಭೆ ಏನು ಹೇಳಿಕೊಡುತ್ತಾ ಇದೆ ಎಂದರೆ ಲೋಕವನ್ನು ಪ್ರೀತಿಸುವುದು ಹೇಗೆ, ಲೋಕದಲ್ಲಿ ಆಶೀರ್ವಾದವಾಗಿರುವುದು ಹೇಗೆ, ಶ್ರೀಮಂತನಾಗುವುದು ಹೇಗೆ, ಪ್ರಖ್ಯಾತಿ ಹೊಂದುವುದು ಹೇಗೆ, ಲೋಕದಲ್ಲಿ ನೀನು ದೊಡ್ಡ ಆಡಿಕಾರಳಿ ಬಂದರೆ ಮಾತ್ರವೇ ಕರ್ತನ ಮಗು, ಲೋಕದಲ್ಲಿಯೇ ಬಹಳ ದೊಡ್ಡದಾದ ಕ್ರೆಡಿಟ್ ಕಾರ್ಡ್ ಇಟ್ಟುಕೊಂಡಿದ್ದರೆ ಮಾತ್ರವೇ ದೇವರ ಮಗು. ಇಲ್ಲ ಇಲ್ಲ ಇಲ್ಲ. ಆ ರೀತಿಯಾಗಿ ಹೇಳುವಾಗ ನಿನ್ನಲ್ಲಿರುವಂತಹ ಪರಿಶುದ್ಧಾತ್ಮನು ಏನಾಗುತ್ತಾರೆ? ದುಃಖ ಪಡುತ್ತಾರೆ. ಯಾಕೆ? ನನ್ನನ್ನು ಇಟ್ಟುಕೊಂಡೆ ನನ್ನ ಹೆಸರಿನಲ್ಲಿ. ಯಾಕಂದ್ರೆ ಪರಿಶುದ್ಧಾತ್ಮನ ಸಭೆ ತಾನೇ ಇಂದು ನಡೆಯುತ್ತಾ ಇದೆ, ಆತ್ಮಿಕ ಸಭೆ ತಾನೇ. ನನ್ನ ಹೆಸರಿನಲ್ಲಿ ನನ್ನನ್ನು ಇಟ್ಟುಕೊಂಡು ನಾನು ಹೇಳದೇ ಇರುವಂತದನ್ನು ಹೇಳುತ್ತಾ ಇದ್ದಾನೆ, ನನಗೆ ಅಗೇನ್ಸ್ಟ್ ಆಗಿ ಹೇಳುತ್ತಾ ಇದ್ದಾನೆ. ಅದುವೇ ಸತ್ಯವೇದ ಹೇಳುತ್ತದೆ. ನಿಮಗೆ ವಾಗ್ದಾನ ಮಾಡಲ್ಪಟ್ಟು ತಂದೆಯಿಂದ ಹೊಂದಿಕೊಂಡಂತ ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡಿರಿ. ದೇವರ ಆತ್ಮನು ಹೇಳುವುದಕ್ಕೆ ನೀವು ಕಿವಿಗೊಡಿರಿ. ದೇವರಾತ್ಮನು ಏನು ಹೇಳಿಕೊಡುತ್ತಾರೆ? ಲೋಕವನ್ನು ನಿರಾಕರಿಸಿ ಪರಲೋಕದಲ್ಲಿ ನಿತ್ಯ ಜೀವ ಹೊಂದಿಕೊಳ್ಳುವುದು ಹೇಗೆ ಎಂದು ಹೇಳಿಕೊಡುತ್ತಾರೆ. ಅದೇ ದೇವರಾತ್ಮನ ಕೆಲಸ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಬಹುತೇಕ ಪುಸ್ತಕಗಳು ಸಭೆಗೆ ಬರೆಯಲ್ಪಟ್ಟದ್ದು. ಪೌಲನು ಬರೆದಂತ ಎಲ್ಲಾ ಪತ್ರಿಕೆ ಕೂಡ ಸಭೆಗೆ ಬರೆಯುತ್ತಾರೆ. ರೋಮಾಪುರದವರಿಂದ ಆರಂಭಿಸಿ ಥೆಸಲೋನಿಕದವರಿಗೆ ಮುಗಿಸುತ್ತಾರೆ. ನಂತರ ಪ್ರಕಟಣೆಯ ಪುಸ್ತಕ, ಅದು ಕೂಡ ಬರೆಯಲ್ಪಟ್ಟದ್ದು ಯಾರಿಗೋಸ್ಕರವಾಗಿ? ಸಭೆಗೆ ಬರೆಯಲ್ಪಟ್ಟದ್ದು. 7 ಸಭೆಗಳಿಗೆ ಬರೆಯಲ್ಪಟ್ಟದ್ದು. ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಸಭೆಗಳಿಗೆ. ಯಾರು ಬರೆದದ್ದು? ಸತ್ಯವೇದದ ವಾಕ್ಯವೆಲ್ಲವೂ ಕೂಡ ದೇವರಾತ್ಮನಿಂದಲೇ ಕೊಡಲ್ಪಟ್ಟದ್ದು. ಹಾಗಾದರೆ ದೇವರಾತ್ಮನು ಸಭೆಗೆ ಬರೆದುಕೊಟ್ಟಂತ ಇದರಲ್ಲಿ ಎಲ್ಲಿಯಾದರೂ, ಅಂದ್ರೆ ನಾನು ನಿಮ್ಗೆ ಹೇಳುತ್ತೇನೆ, ಎಲ್ಲಿಯಾದರೂ ಲೋಕದ ಆಶೀರ್ವಾದದ ಕುರಿತಾಗಿ ಹೇಳಲ್ಪಟ್ಟಿದ್ಯಾ? ಲೋಕದ ಒಳಿತಿನ ಕುರಿತಾಗಿ ಹೇಳಲ್ಪಟ್ಟಿದ್ಯಾ? ಈಗ ಅನೇಕರು ನಿಮಗೆ ಏನು ಹೇಳಿಕೊಡುತ್ತಾರೆ ಅಂದರೆ ಹೊಸ ಉಪದೇಶ, ಸಮೃದ್ಧಿ ಉಪದೇಶ ಎಂಬುದಾಗಿ ಒಂದು ಗ್ರೂಪ್ ಇದೆ. ಅವರು ಏನು ಹೇಳಿಕೊಡುತ್ತಾರೆ ಅಂದರೆ ಲೋಕದಲ್ಲಿ ನೀವು ಆಶೀರ್ವಾದವುಳ್ಳವರಾಗಿರುವುದಕ್ಕೆ ಯೇಸು ದರಿದ್ರನಾದನು. ಅವರು ನಮ್ಮನ್ನು ಐಶ್ವರ್ಯವುಳ್ಳವರನ್ನಾಗಿಸುವುದಕ್ಕಾಗಿ ಏನಾದರೂ ಅವರು ಯಾವ ಐಶ್ವರ್ಯ ಹೇಳುತ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬೈಬಲ್ನಲ್ಲಿ ಸ್ಮುರ್ನ ಸಭೆಯನ್ನು ನೋಡಿ ದೇವರೊಂದು ಮಾತನ್ನು ಹೇಳುತ್ತಾರೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಸ್ಮುರ್ನ ಸಭೆಯನ್ನು ನೋಡಿ ಹೇಳುತ್ತಾರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಹಾಗಾದ್ರೆ ಸಭೆಯನ್ನು ನೋಡಿ ಯಾವುದು ಐಶ್ವರ್ಯ, ಯಾವುದು ಬಡತನ? ನೀನು ಐಶ್ವರ್ಯವಂತನಾಗಿ ಇದ್ದರೂ ನೀನು ಬಡವನೆಂದು ಬಲ್ಲೆನು. ಹಾಗಾದ್ರೆ ಏನು ಐಶ್ವರ್ಯ, ಏನು ಬಡತನ? ಅವರು ಆತ್ಮಿಕ ರೀತಿಯಲ್ಲಿ ಐಶ್ವರ್ಯವಂತರಾಗಿ ಇದ್ದಾರೆ, ಸ್ಮುರ್ನ ಸಭೆ. ಆದರೆ ಲೋಕ ಪ್ರಕಾರವಾಗಿ ಅವರು ಹೇಗಿದ್ದಾರೆ? ಬಡವರಾಗಿ ಇದ್ದಾರೆ, ಏನು ಕೂಡ ಇಲ್ಲ ಅವರ ಹತ್ರ. ಆದ್ದರಿಂದ ಸ್ಮುರ್ನ ಸಭೆಯೇ, ನೀವು ನೋಡಿ 7 ಸಭೆಗಳಲ್ಲಿ 2 ಸಭೆನೇ ಫಾಲ್ಟ್ ಇಲ್ಲದೆ ಇರುವಂತಹ ಸಭೆ, ಕೊರತೆ ಇಲ್ಲದೆ ಇರುವಂತಹ ಸಭೆ ಎರಡೇ. ಒಂದು ಸ್ಮುರ್ನ, ಇನ್ನೊಂದು ಫಿಲಿಡೆಲ್ಫಿಯಾ. ಈ 2 ಸಭೆಗಳಿಗೆ ಹೇಳುವಾಗ ಸ್ಮುರ್ನ ಸಭೆಗೆ ಹೇಳುತ್ತಾರೆ, ನೀನು ಐಶ್ವರ್ಯವಂತನಾಗಿದ್ದರೂ, ಯಾವುದು ಆತ್ಮಿಕವುಳ್ಳ ಐಶ್ವರ್ಯ ಇದ್ದರೂ ಲೌಕಿಕವಾಗಿ ನೀನು ಏನಾಗಿ ಇದ್ದೀಯಾ? ನಾನು ಅರಿತಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ನೀನು ಕಷ್ಟಪಡಬೇಡ, ಬರುವಂತ ಉಪದ್ರವದಲ್ಲಿ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಕಿರೀಟವನ್ನು ಕೊಡುತ್ತೇನೆ ಎಂದು ಎಲ್ಲ ಹೇಳುತ್ತಾರೆ. ಆದರೆ ಇದೇ ದೇವರು ಲವೋದಿಕೀಯ ಸಭೆಗೆ ಹೇಳುವಾಗ ಹೇಳುತ್ತಾರೆ ನೋಡಿರಿ, ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನೆಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಇದುವೇ ಇಂದು ಲವೋದಿಕೀಯ ಸಭೆಯ ಪರಿಸ್ಥಿತಿ. ಇಂದು ಲೋಕ ಪ್ರಕಾರವಾಗಿ ದ್ರವ್ಯದ ಸಂಪತ್ತು, ಒಳ್ಳೆಯ ಆಶೀರ್ವಾದ, ದಶಮ ಭಾಗ ಕಾಣಿಕೆ ಕರೆಕ್ಟಾಗಿ ಕೊಡುತ್ತಾ ಇದ್ದೇವೆ. ದೇವರು ತನ್ನ ಕೃಪೆಯಿಂದ ನನಗೆ ಮನೆ ಕೊಟ್ಟಿದ್ದಾರೆ. ಕರ್ತನ ಕೃಪೆಯಿಂದ ನನ್ನ ಮಗಳಿಗೆ ಅಮೆರಿಕದಲ್ಲಿ ಸಂಬಂಧ ಸಿಕ್ಕಿದೆ. ಕರ್ತನ ಕೃಪೆಯಿಂದ ಬೆಂಗಳೂರಿನ ಆಚೆ ಒಂದು ಒಳ್ಳೆಯ ಸ್ಥಳ ತೆಗೆದುಕೊಂಡಿದ್ದೇವೆ. ಕರ್ತನ ಕೃಪೆಯಿಂದ ಎಲ್ಲ ಯಾವುದರಿಂದ? ಕರ್ತನ ಕೃಪೆಯಿಂದ. ಅವರು ಹೇಳುತ್ತಾರೆ, ನೀನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನಾಗಿದ್ದರೂ ನೀನು ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು. ಅದೇ ಸಮಯದಲ್ಲಿ ಸ್ಮುರ್ನ ಸಭೆಯನ್ನು ನೋಡಿ ಹೇಳುತ್ತಾರೆ, ನೀನು ಐಶ್ವರ್ಯವಂತನು, ಆದರೆ ಬಡವನಾಗಿದ್ಯಾ, ಚಿಂತಿಸಬೇಡ ಅನ್ನುತ್ತಾರೆ. ಹಾಗಾದರೆ ಅವನಿಗೆ ಇದ್ದಂತ ಐಶ್ವರ್ಯ ಏನು, ಇವನಿಗೆ ಇದ್ದಂತ ಐಶ್ವರ್ಯ ಏನು?
ಲವೋದಿಕೆಯ ಸಭೆ ಲೋಕ ಪ್ರಕಾರವಾಗಿ ಆಶೀರ್ವಾದವುಳ್ಳದಾಗಿ ಇತ್ತು, ಆದರೆ ಆತ್ಮಿಕ ರೀತಿಯಲ್ಲಿ ದರಿದ್ರನಾಗಿ ಇದ್ದ. ಸ್ಮುರ್ನ ಸಭೆ ಲೋಕ ಪ್ರಕಾರವಾಗಿ ಬಡವರಾಗಿ ಇದ್ದರು, ಆತ್ಮಿಕ ರೀತಿಯಲ್ಲಿ ಅವರು ಐಶ್ವರ್ಯವಂತರಾಗಿ ಇದ್ದರು. ಇದನ್ನೇ ದೇವರು ಹೇಳುತ್ತಾರೆ, ನೀವು ಲೋಕದಲ್ಲಿ ಹೇಗಿದ್ದೀರಾ ಎನ್ನುವಂಥದ್ದು ಮುಖ್ಯವಲ್ಲ, ಕರ್ತನಲ್ಲಿ ಐಶ್ವರ್ಯವುಳ್ಳವರಾಗಿ ಇರಬೇಕು. ಇಂದು ಲೋಕ ಪ್ರಕಾರವಾಗಿ ಆಶೀರ್ವಾದವುಳ್ಳವನಾಗಿದ್ದರೆ ನಾನು ಬಹಳ ಆತ್ಮಿಕ ಉಳ್ಳವನು, ಲೋಕ ಪ್ರಕಾರವಾಗಿ ಐಶ್ವರ್ಯವುಳ್ಳಂತ ಒಂದು ಸಭೆಯಾಗಿದ್ದರೆ ಅದು ಬಹಳ ದೊಡ್ಡ ಸಭೆ. ಈಗ ನೀವು ಕೂಡ ಏನನ್ನು ಬಯಸುತ್ತೀರಾ? ಒಳ್ಳೆಯ ಆಡಿಟೋರಿಯಂ ಇದ್ದ ಹಾಗೆ ಸಭೆ ಇರಬೇಕೆಂದು ಬಯಸುತ್ತೀರಾ? ಪಾಸ್ಟರ್ ಒಳ್ಳೆಯ ಆಡಿಕಾರಲ್ಲಿ ಬಂದು ಇಳಿಯಬೇಕೆಂದು ಬಯಸುತ್ತೀರಾ? ಅವರು ಬಹಳ ದೊಡ್ಡ ಪಾಸ್ಟರ್, ಅವರ ಚರ್ಚು ಬಹಳ ದೊಡ್ಡ ಚರ್ಚು. ಕೆಲವರನ್ನು ನೋಡಿ, ಆ ಚರ್ಚ್ ಹೆಸರು ಹೇಳುವುದರಲ್ಲಿ ಒಂದು ಹೆಮ್ಮೆ ಇರುತ್ತದೆ ಅವರಿಗೆ. ನಾವೆಲ್ಲ ಈ ಚರ್ಚಿನ ಮೆಂಬರ್ಸ್ಗಳು. ಯಾವ ಚರ್ಚ್ ಆಗಿ ಇದ್ದರೇನು, ಪರಲೋಕ ಒಂದೇ ತಾನೇ. ಯಾವುದೇ ಚರ್ಚ್ನವರಾಗಿದ್ದರೂ ಒಂದೇ ಪರಲೋಕಕ್ಕೆ ತಾನೇ ಹೋಗುತ್ತೀರಾ? ಅದರಲ್ಲಿ ಏನು ಹೆಮ್ಮೆ? ಕೆಲವರಿಗೆ ಅವರ ಸಭೆಯ ಸಂಸ್ಥೆಯನ್ನು ಹೇಳುವುದರಲ್ಲಿ ಹೆಮ್ಮೆ, ಇರುವಂತಹ ಸಭೆಯನ್ನು ಹೇಳುವುದರಲ್ಲಿ ಹೆಮ್ಮೆ. ನೀನು ಯೇಸುವಿನ ಮೂಲಕ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದ್ದೀಯಾ? ಇದುವೇ ಇರುವುದರಲ್ಲಿಯೇ ಬಹಳ ಉನ್ನತವಾದಂತಹ ವಿಷಯ, ಶ್ರೇಷ್ಠವಾದಂತಹ ವಿಷಯ. ಹಳೆಯ ಒಡಂಬಡಿಕೆಯ ಭಕ್ತರಿಗೆ ಸಿಗದೇ ಇರುವಂತಹ ಒಂದು ಶ್ರೇಷ್ಠತೆ ನನಗೆ ದೇವರು ಅನುಗ್ರಹಿಸಿದ್ದಾರೆ. ಅದರ ಮೂಲಕವಾಗಿ ನಾನು ಪರಲೋಕದವನಾಗಿ ಮಾರ್ಪಡುತ್ತೇನೆ. ಓಕೆ, ಪರಲೋಕಕ್ಕೆ ನನ್ನನ್ನು ರೆಡಿ ಮಾಡುತ್ತಿದ್ದಾರೆ. ಹಳೆಯ ಒಡಂಬಡಿಕೆಯ ಭಕ್ತರ ಕುರಿತಾಗಿ ವಾಕ್ಯ ಹೇಳುತ್ತದೆ ಇಬ್ರಿಯ 11:39, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ? ಹಳೆಯ ಒಡಂಬಡಿಕೆಯ ಎಲ್ಲಾ ಭಕ್ತರ ಕುರಿತಾಗಿ. ಆದರೆ ನಮ್ಮ ಕುರಿತಾಗಿ ಹೇಳುವಾಗ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಏನನ್ನು ಇಟ್ಟಿದ್ದರು? ಪರಿಶುದ್ಧಾತ್ಮನ ಅಭಿಷೇಕವನ್ನು ನಮಗೆ ಇಟ್ಟಿದ್ದರು. ಅವರು ಬಂದೇ ನಮ್ಮನ್ನು ಪೂರ್ಣರಾಗಿಸುತ್ತಾರೆ. ಪೂರ್ಣರಾಗಿಸುವುದಕ್ಕಾಗಿ ಅದೇ ವಾಕ್ಯ ಹೇಳುತ್ತದೆ, ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಇವತ್ತು ನಾವು ಪೂರ್ಣರಾಗಿದ್ದೇವಾ? ದೇವರಾತ್ಮನು ನಮ್ಮನ್ನು ಪೂರ್ಣಗೊಳಿಸುತ್ತಿದ್ದಾರಾ? ಒಂದು ಯೂತ್ ಮೀಟಿಂಗ್ಗೆ ಹೋಗಿದ್ದಾಗ ಒಬ್ಬ ಹುಡುಗ ಕೇಳ್ದ. ಆ ಹುಡುಗನು ಈ ರೀತಿಯಾಗಿ ಕೇಳುತ್ತಾನೆ, ಈಗ ನಾನು ಬಂದು ಸ್ಕೂಲ್ಗೆ ಹೋಗುವಾಗ ಒಬ್ಬ ನಟನ ಹಾಗೆ ಡ್ರೆಸ್ ಮಾಡಿಕೊಂಡು ಹೋಗುತ್ತೇನೆ, ನಿಮ್ಮ ಚರ್ಚ್ಗೆ ಬಂದಾಗ ಯಾಕೆ ಆ ರೀತಿಯಾಗಿ ಡ್ರೆಸ್ ಮಾಡಿಕೊಂಡಿದೆಯಾ ಎಂಬುದಾಗಿ ಕೇಳುತ್ತೀರಾ ತಾನೆ? ಹೌದು, ನಾವು ಕೇಳುತ್ತೇವೆ. ಅವನನ್ನು ನೋಡಿ ನಿಮ್ಮನ್ನು ಕೇಳುವುದಕ್ಕೆ ತಾನೇ ನಾವಿದ್ದೇವೆ. ನೀವು ಹೇಗೆ ಬಂದರೂ ಕೂಡ ಪರವಾಗಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಆಗಲ್ಲ ಅಲ್ವಾ? ಸ್ಕೂಲಲ್ಲಿ ಸರಿಯಾಗಿ ಯೂನಿಫಾರ್ಮ್ ಹಾಕಿಕೊಳ್ಳದೇ ಇದ್ದರೆ ಕೇಳುತ್ತಾರಾ ಇಲ್ವಾ? ಕೇಳುತ್ತಾರೆ ತಾನೇ. ಒಬ್ಬ ನರ್ಸ್ಗೆ ಯೂನಿಫಾರ್ಮ್ ಇದೆ, ಒಬ್ಬ ಡಾಕ್ಟರ್ಗೆ ಯೂನಿಫಾರ್ಮ್ ಇದೆ, ಒಬ್ಬ ಸೈನ್ಯದಲ್ಲಿರುವಂತಹ ಸೈನಿಕನಿಗೆ ಯೂನಿಫಾರ್ಮ್ ಇದೆ, ಆದರೆ ಚರ್ಚ್ಗೆ ಮಾತ್ರ ಹೇಗೆ ಬೇಕಾದರೂ ಬರಬಹುದು. ಆ ರೀತಿಯಾಗಿ ನಾವೊಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅವನು ಕೇಳ್ದ, ಸಿನಿಮಾ ನಟರ ಹಾಗೆ ಡ್ರೆಸ್ ಮಾಡಿಕೊಂಡು ಬಂದರೆ ನೀವು ಕೇಳುತ್ತೀರಾ ತಾನೆ? ಖಂಡಿತವಾಗಿ ಕೇಳುತ್ತೇವೆ ಅಂದೆ. ಹಾಗಾದರೆ ಎಲ್ಲರ ಮುಂದೆ ಕಿಂಡಲ್ ಮಾಡುತ್ತೀರಾ ಅಲ್ವಾ ಅಂದ. ಹೌದು, ಮಾಡುತ್ತೇವೆ ಅಂದೆ. ಆಗ ಅವನು ಕೇಳ್ದ, ಅದರಲ್ಲಿ ಏನ್ರೀ ತಪ್ಪಿದೆ ಎಂಬುದಾಗಿ. ತಮ್ಮ, ನೀನು ಇಂದು ಇರುವಂತ ನಟರ ಹಾಗೆ ಮಾಡುತ್ತಿದ್ದೀಯಾ? ನಾವು ಅಂದು ಇದ್ದಂತ ನಟರ ಹಾಗೆ ಮಾಡಿದ್ವಿ. ಈಗ ಇನ್ನೊಬ್ಬ ನಟ ಬರುತ್ತಾನೆ, ಅವನ ಹಾಗೆ ಕೂಡ ಮಾಡುತ್ತೀರಾ? ನಿಮ್ಮ ಈ ಒಂದು ಶೈಲಿ ಇದೆಯಲ್ಲ, ಒಂದೊಂದು ಬಾರಿ ಕೂಡ ಬದಲಾಗುತ್ತಲೇ ಇರುತ್ತದೆ. ಒಬ್ಬೊಬ್ಬರ ಹಾಗೆ ಏನಾಗುತ್ತಾ ಇದ್ದೀರಾ? ಬದಲಾಗುತ್ತಲೇ ಇದ್ದೀರಾ. ನಾವು ಚರ್ಚಲ್ಲಿ ಏನ್ ಹೇಳಿಕೊಡುತ್ತೇವೆ ಅಂದರೆ, ನಿನ್ನೆ ಇವತ್ತು ನಿರಂತರವೂ ಕೂಡ ಮಾರ್ಪಡದೇ ಇರುವಂತ ಒಂದು ಸ್ವಾರೂಪ್ಯ ಇದೆ, ಆ ಸಾರೂಪ್ಯಕ್ಕೆ ಬನ್ನಿ ಎಂಬುದಾಗಿ ಹೇಳಿಕೊಡುತ್ತಿದ್ದೇವೆ. ಈಗ ನೀನು ಇಟ್ಟುಕೊಂಡಿರುವಂಥದ್ದು ಟೆಂಪರವರಿ, ಒಂದು ಆಸೆ, ನಾಳೆ ಮತ್ತೆ ಬದಲಾಗುತ್ತದೆ. ಈ ಲೋಕದ ಸಾರೂಪ್ಯವನ್ನು ನೀನು ಬಯಸುತ್ತೀಯಾ ಅಲ್ವಾ? ಇದರಿಂದ ನಿನ್ನನ್ನು ಬದಲಾಯಿಸಿ ಪರಲೋಕದ ಸಾರೂಪ್ಯ ಎಂಬುದಾಗಿ ಒಂದಿದೆ. ಅದು ನಿನ್ನೆ ಇವತ್ತು ನಿರಂತರ ಮಾರ್ಪಡದೇ ಇರುವಂಥದ್ದು. ದೇವರು ನಿನ್ನೆ ಇವತ್ತು ನಿರಂತರವೂ ಮಾರ್ಪಡದೇ ಇರುವ ಆತನು. ಅದನ್ನು ಹೇಳಿಕೊಡುವುದಕ್ಕಾಗಿಯೇ ಚರ್ಚು. ಸಿನಿಮಾ ನಟನ ಹಾಗೆ ಆಡುವುದಕ್ಕಾಗಿಯೋ ಅವನ ಹಾಗೆ ಡ್ರೆಸ್ ಮಾಡುವುದಕ್ಕಾಗಿಯೋ ಹೇಳಿಕೊಡುವಂತಹ ಸ್ಥಳ ಸಭೆ ಅಲ್ಲ. ಹಾಗೆ ಬಂದರೆ ಬದಲಾಯಿಸುವಂತಹ ಸ್ಥಳವೇ ಸಭೆ. ನಾನು ಹೇಳುತ್ತಿರುವುದು ಅರ್ಥವಾಗುತ್ತಿದೆ? ಈಗ ನೀವು ಒಂದು ಸ್ಕೂಲ್ಗೆ ಹೋಗುತ್ತೀರಾ, ಒಂದು ಯೂನಿಫಾರ್ಮ್ ಇದೆ, ಅದಕ್ಕೆ ಬದಲಾಗಿ ಇನ್ನೊಂದು ಯೂನಿಫಾರ್ಮ್ ಹಾಕಿಕೊಂಡ್ರೆ ಒಪ್ಪಿಕೊಳ್ಳುತ್ತಾರಾ? ಅದರಲ್ಲಿ ಏನಿದೆ ಅದು ಕೂಡ ಯೂನಿಫಾರ್ಮ್ ಎಂಬುದಾಗಿ ಹೇಳಿದರೆ ಒಪ್ಪಿಕೊಳ್ಳುತ್ತಾರಾ? ಒಪ್ಪುವುದಿಲ್ಲ. ಈ ಸ್ಕೂಲ್ಗೆ ಇದೇ ಯೂನಿಫಾರ್ಮ್, ಇದನ್ನೇ ಹಾಕಿಕೊಳ್ಳಬೇಕು. ಇನ್ನೊಂದು ಯೂನಿಫಾರ್ಮ್ ಕೂಡ ಇದೆ, ಆದರೆ ಅದು ನಮ್ಮ ಯೂನಿಫಾರ್ಮ್ ಅಲ್ಲ. ಅದೇ ರೀತಿಯಾಗಿಯೇ ಲೋಕದಲ್ಲಿ ಎಷ್ಟೇ ಬೇಕಾದರೂ ಮಾಡೆಲ್ಗಳು ಇರಬಹುದು, ಅದು ಚೆನ್ನಾಗಿಯೂ ಇರಬಹುದು, ನೋಡುವುದಕ್ಕೆ ಸುಂದರವಾಗಿಯೂ ಇರಬಹುದು, ಆದರೆ ನಮ್ಮ ಯೂನಿಫಾರ್ಮ್ ಅದಲ್ಲ. ನಮ್ಮ ಯೂನಿಫಾರ್ಮ್ ಮಗನ ಸಾರೂಪ್ಯವುಳ್ಳವರಾಗಿರುವುದಕ್ಕೋಸ್ಕರವಾಗಿ ನೀವು ಹಾಗೂ ನಾನು ಕರೆಯಲ್ಪಟ್ಟಿದ್ದೇವೆ. ರೋಮ 8:29 ಹೇಳುತ್ತದೆ, ಆ ದೇವರಾತ್ಮನು ನಿಮ್ಮಲ್ಲಿದ್ದು ಅದನ್ನೇ ಬೋಧಿಸುತ್ತಾ ಇದ್ದಾರೆ, ಅದನ್ನೇ ಹೇಳಿಕೊಡುತ್ತಿದ್ದಾರೆ. ಈ ಲೋಕವನ್ನು ನಿರಾಕರಿಸಿ ಆತ್ಮದ ಸಾರೂಪ್ಯ, ಪರಿಶುದ್ಧಾತ್ಮನ ಸಾರೂಪ್ಯ, ಪರಲೋಕದ ಸಾರೂಪ್ಯ, ಮಗನ ಸಾರೂಪ್ಯವುಳ್ಳವರಾಗಿರಬೇಕೆನ್ನುವಂಥದ್ದೇ ಆ ವಾಗ್ದಾನ ಮಾಡಲ್ಪಟ್ಟಂತ ಪರಿಶುದ್ಧಾತ್ಮನ ಕೆಲಸ. ಅವರು ಹೇಳಿದರೂ ಕೂಡ ನೀನು ಮಾರ್ಪಡದೇ ಇದ್ದೀಯಲ್ಲ, ಆ ನಟನ ಹಾಗೆ ಡ್ರೆಸ್ ಮಾಡುತ್ತೇನೆ, ಆ ನಟನ ಹಾಗೆ ಇರುತ್ತೇನೆ,
ಯಾಕಮ್ಮ ಯಾಕೆ ಹಾಗೆ ಮಾಡುತ್ತೀಯಾ? ಇಲ್ಲ, ನಮ್ಮ ಅಮ್ಮ ಅಂದು ಇದ್ದಂತ ನಟಿಯ ಹಾಗೆ ಮಾಡಿದ್ರು, ನಾನು ಇಂದು ಇರುವಂತ ನಟಿಯ ಹಾಗೆ ಮಾಡುತ್ತೇನೆ, ನಾಳೆ ನನ್ನ ಮಗಳು ಅಂದು ಇರುವಂತ ನಟಿಯ ಹಾಗೆ ಮಾಡುತ್ತಾಳೆ. ಹಾಗಾದ್ರೆ ಕುಟುಂಬವೇ ಒಂದು ಸಾರೂಪ್ಯದಲ್ಲಿ ಇಲ್ಲ, ವಿಭಿನ್ನವಾದ ಸಾರೂಪ್ಯದಲ್ಲಿ ಇದ್ದೀರಾ. ಆದರೆ ಆದಾಮನು ದೇವರ ಸಾರೂಪ್ಯದಲ್ಲಿಯೂ ದೇವರ ರೂಪದಲ್ಲಿಯೂ ಸೃಷ್ಟಿಸಲ್ಪಟ್ಟ. ಅವರು ಹಣ್ಣು ತಿನ್ನದೆಯೇ ಮಗು ಹುಟ್ಟಿತು ಅಂದರೆ ಎಲ್ಲರೂ ಕೂಡ ದೇವರ ಸಾರೂಪ್ಯದಲ್ಲಿಯೇ ದೇವರ ರೂಪದಲ್ಲಿಯೇ ಹುಟ್ಟುತ್ತಿದ್ದರು. ಈಗ ಆದಾಮನಿಗೆ ದೇವರ ಸಾರೂಪ್ಯ ಹೋಗಿ ಮನುಷ್ಯನ ಸಾರೂಪ್ಯ ಬಂತು. ಆದಾಮನು ತನ್ನ ಸಾರೂಪ್ಯದಲ್ಲಿ ಮಗನನ್ನು ಪಡೆದನು, ಕಾರಣ ಪಾಪ ಬಂತು. ಈ ಮನುಷ್ಯ ಸಾರೂಪ್ಯದಿಂದ ಮತ್ತೆ ದೇವರ ಸಾರೂಪ್ಯವುಳ್ಳವರಾಗಿ ಮಾರ್ಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದರು. ಅವರು ಮನುಷ್ಯ ರೂಪವಾದರು, ಈಗ ದೇವರ ಸಾರೂಪ್ಯವಾಗಿದ್ದಾರೆ. ನಿಮ್ಮನ್ನು ನನ್ನನ್ನು ಮನುಷ್ಯ ಸಾರೂಪ್ಯದಿಂದ ದೇವರ ಸಾರೂಪ್ಯವುಳ್ಳವರನ್ನಾಗಿ ಮಾರ್ಪಡಿಸುವುದೇ ಪರಿಶುದ್ಧಾತ್ಮನ ಕೆಲಸ. ಹಾಗಾದ್ರೆ ನಾವು ಮಾರ್ಪಟ್ಟಿದ್ದೇವಾ? ಮಾರ್ಪಡುವುದಕ್ಕೆ ಆಸೆ ಇದೆಯಾ? ಮೊದಲನೆಯದಾಗಿ ಆಸೆ ಬರಬೇಕು. ಎರಡನೆಯದಾಗಿ ಈ ಲೋಕದ ಸಾರೂಪ್ಯದ ಮೇಲೆ ಆಸೆ ಹೋಗಬೇಕು. ಸ್ವಲ್ಪ ಕಷ್ಟವೇ, ಯಾಕಂದ್ರೆ ಹುಟ್ಟಿದಂದಿನಿಂದ ಬಂದಿದೆ, ನಮ್ಮ ತಂದೆ ತಾಯಿಯಿಂದ ಬಂದಿದೆ, ನಮ್ಮ ಅಜ್ಜ ಅಜ್ಜಿಯಿಂದ ಬಂದಿದೆ. ಅದು ಆಗಾಗ್ಗೆ ಇಣಿಕಿ ನೋಡುತ್ತದೆ. ನಾವೇನ್ ಮಾಡುತ್ತೇವೆ? ಲೋಕವನ್ನು ನಿರಾಕರಿಸಿ ದೇವರ ಸಾರೂಪ್ಯಕ್ಕೆ ಬರುತ್ತೇವೆ. ದಿಢೀರೆಂಬುದಾಗಿ ಯಾರಾದರೂ ಅದೇ ರೀತಿಯಾಗಿ ಲೋಕದ ಸಾರೂಪ್ಯವುಳ್ಳವರಾಗಿ ಬರುವಾಗ, ಒಂದು ಕಾಲದಲ್ಲಿ ನಾನು ಕೂಡ ಹೀಗೇನೆ ಇದ್ದೆ, ಸ್ತೋತ್ರ. ಈಗ ಅವರು ಸ್ತೋತ್ರ ಹೇಳಿದ್ದು ಯಾವುದಕ್ಕೆಂದ್ರೆ ದೇವರು ಮಾರ್ಪಡಿಸಿದ್ದಕ್ಕಾಗಿ ಅಲ್ಲ. ಈಗ ಹಾಗೆ ಇಲ್ವಲ್ಲ, ಆ ಸ್ತೋತ್ರ ಅದು. ಈಗ ನಮಗೆ ಒಳಗೆ ಆಸೆ ಇದೆ, ಅದರ ಹೊರಗೆ ಏನಾಗುತ್ತಿಲ್ಲ, ಮಾರ್ಪಟ್ಟಿಲ್ಲ. ಒಳಗೆ ಆಸೆ ಇದೆ, ಆಚೆ ಮಾರ್ಪಟ್ಟಿಲ್ಲ. ನಾನೇನು ಹೇಳುತ್ತೇನೆ? ಹೊರಗೂ ಮಾರ್ಪಡಬೇಕು, ಮೊದಲು ಒಳಗೆ ಮಾರ್ಪಡಬೇಕು. ಒಳಗೆ ಮಾರ್ಪಟ್ರಿ ಅಂತ ಇಟ್ಟುಕೊಳ್ಳಿ, ಹೊರಗೆ ಅದರ ಕುರಿತಾಗಿ ನಮಗೇನಿರುವುದಿಲ್ಲ, ಅದರ ಕುರಿತು ಭಾವನೆ ಇರುವುದಿಲ್ಲ, ಚಿಂತಿಸುವುದಿಲ್ಲ. ನೋಡಿ, ಯಾವತ್ತಾದರೂ ಇಲ್ಲಿ ಬರುತ್ತಾರೆ, ಈ ಅಮೇರಿಕಾದಿಂದ ಅಧ್ಯಕ್ಷ ಹಾಗೂ ಅವರ ಹೆಂಡತಿ ಎಲ್ಲ ಬರುತ್ತಾರೆ. ಬರುವಾಗ ಅವರ ವೈಫು ಇಲ್ಲಿ ನೋಡುವುದಾದ್ರೆ ಒಂದು ದಿನ ಸೀರೆ ಹಾಕಿಕೊಳ್ಳುತ್ತಾರೆ, ಇಲ್ಲಿ ಇರುವವರನ್ನು ನೋಡಿ ಸೀರೆ ಹಾಕಿಕೊಳ್ಳುತ್ತಾರೆ. ಆಕೆಯವರ ದೇಶಕ್ಕೆ ಹೋಗಿ ಡೈಲಿ ಸೀರೆ ಕಟ್ಟಿಕೊಳ್ಳುತ್ತಾರಾ? ಕಟ್ಟುವುದಿಲ್ಲ ತಾನೆ. ಯಾಕೆ ಕಟ್ಟುವುದಿಲ್ಲ? ಆ ಊರಿಗೆ ಆಕೆಗೆ ಅದೇ ಸರಿ. ಕೆಲವು ಸಮಯದಲ್ಲಿ ನೋಡಿದ ಕೂಡಲೇ ಒಂದು ಆಸೆ, ಓ ಸೀರೆ ಕಟ್ಟಿಕೊಳ್ಳೋಣ ಎಂಬುದಾಗಿ. ಆಕೆ ಸಂದರ್ಶನ ಕೊಡುತ್ತಾರೆ, ಸೀರೆ ಬಹಳ ಸುಂದರವಾಗಿದೆ, ಸೀರೆ ಬಹಳ ಚೆನ್ನಾಗಿದೆ, ನಾನು ಇದನ್ನು ತೆಗೆದುಕೊಂಡು ಹೋಗುತ್ತೇನೆ. ಹೋಗಿ ಅಲ್ಲಿ ಕಟ್ಟುತ್ತೀಯಾ? ಇಲ್ಲ. ಆಕೆಯೇ ಲೋಕದ ಸಾರೂಪ್ಯ. ನಿಮಗೆ ನೋಡುವಾಗ ಕೆಲವು ಸಮಯದಲ್ಲಿ ಏನು ಬರುತ್ತದೆ? ಆಸೆ ಬರುತ್ತದೆ, ಹಾಗೆ ಅನ್ನಿಸುತ್ತದೆ. ಆದರೆ ನಾವು ಯೋಚಿಸಬೇಕು, ಇದು ನಿರಂತರವಾದದ್ದಲ್ಲ, ಇದು ನನಗೆ ಸಂಬಂಧಪಟ್ಟಂತದ್ದಲ್ಲ. ನಾನು ಮಗನ ಸಾರೂಪ್ಯವುಳ್ಳವನಾಗಿ ಮಾರ್ಪಡುವುದಕ್ಕಾಗಿ ಕರೆಯಲ್ಪಟ್ಟವನು. ಕೆಲವರು ಬಹಳ ಸಹಜವಾಗಿ ಕೇಳುತ್ತಾರೆ, ಸಿನಿಮಾ ನಟರ ಹಾಗೆ, ರಾಜಕಾರಣಿಗಳ ಹಾಗೆ ಮಾಡುತ್ತಾ, ಸ್ಪೋರ್ಟ್ಸ್ ಆಡುವಂತವರ ಹಾಗೆ ಕೂದಲನ್ನು ಕತ್ತರಿಸಿ ಆಮೇಲೆ ಕೇಳುತ್ತಾನೆ, ಇದರಲ್ಲಿ ಏನ್ ತಪ್ಪು? ಇದರಲ್ಲಿ ಏನು ಕೂಡ ಇಲ್ಲ ರೀ, ನಾವು ಜಾಲಿಯಾಗಿದ್ದೇವೆ ಎಂದು ಹೇಳ್ತಾರೆ. ಇರ್ಲಿ, ನಿಮಗೆ ಯಾರು ಕೂಡ ಕೊರತೆ ಹೇಳುವುದು ಬೇಡ. ನೀವು ಹಾಗೂ ನಾನು ಶ್ರೀಮಂತರಾಗಿ ಇದ್ದರು, ಬಹಳ ಶ್ರೀಮಂತ ಉಳ್ಳವರಾಗಿ ಇದ್ದರು, ನಾವು ಹೇಗೆ ಇರಬೇಕು? ಅಬ್ರಹಾಮನ ಸಂತತಿಯುಳ್ಳವರಾಗಿ ಇರಬೇಕು. ಅಬ್ರಹಾಮನ ಸಂತತಿಯವರು ಏನು ಹೇಳಿದ್ರಂತೆ? ತಾವು ಅನ್ಯರು, ಪರದೇಶಿಗಳೆಂಬುದಾಗಿ ಅರಿಕೆ ಮಾಡಿದರು. ಅದಕ್ಕಾಗಿಯೇ ನಿಮ್ಮನ್ನು ನನ್ನನ್ನು ಕರೆದಿದ್ದಾರೆ. ಇವತ್ತು ನಾವು ಪರಿಶುದ್ಧಾತ್ಮನನ್ನು ದುಃಖಪಡಿಸದೇ ಇದ್ದೀವಾ? ಸ್ವಲ್ಪ ಸ್ವಲ್ಪವಾದರೂ ಸಾರೂಪ್ಯ ಮಾರ್ಪಡುತ್ತಿದೆಯಾ? ಸಾರೂಪ್ಯ ಮಾರ್ಪಟ್ಟರೆ ಲಿಟ್ರಲ್ ಆಗಿ ಹೇಳ್ತೇನೆ, ನಿಮಗೆ ಆಸೆನೇ ಹೋಗುತ್ತದೆ. ಅದೇನಾಗುತ್ತದೆ? ಆಸೆ ಹೋಗುತ್ತದೆ. ನಾನು ನನಗೆ ನಡೆದದನ್ನು ಹೇಳುತ್ತೇನೆ. ಒಂದು ಕಾಲದಲ್ಲಿ ಹೊರದೇಶಕ್ಕೆ ಸೇವೆಗೆ ಹೋದಾಗ ಅವರು ಹೇಳುತ್ತಾ ಇದ್ದರು, ಬನ್ನಿ ಅಂಗಡಿಗೆ ಹೋಗೋಣ, ಏನಾದರೂ ಕೊಡಿಸುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಹೋದಾಗ ನಾನು ಕೂಡ ಹೋಗುತ್ತಾ ಇದ್ದೆ. 1, 2, 3 ವರ್ಷ ಆ ರೀತಿಯಾಗಿ ಹೋಗುತ್ತಾ ಹೋಗುತ್ತಾ ಒಂದು ನೋಡುವುದಾದರೆ ಎಲ್ಲ ಅಂಗಡಿಯೂ ಕೂಡ ಒಂದೇ ರೀತಿಯಲ್ಲಿ ಇದೆ. 80% ಒಂದೇ ರೀತಿಯಾದ ವಸ್ತುವೇ ಲೋಕಾದ್ಯಂತ, 20% ಮಾತ್ರವೇ ಲೋಕಲ್ ವಸ್ತುಗಳು. ಈಗ ನೋಡಿ, ನೀವು ಮದುರೈಗೆ ಬರುವುದಾದ್ರೆ ಇಡ್ಲಿ ದೋಸೆ ಎಲ್ಲ ಕಡೆ ಕಾಮನ್. ಇಲ್ಲಿ ವಿಶೇಷವಾಗಿ ಏನೋ ಒಂದು ಕೊತ್ತು ಪರೋಟವೋ ಏನೋ ಒಂದು ಇರುತ್ತದೆ, ಅದು ಇಲ್ಲಿ ಮಾತ್ರ ಇರುತ್ತದೆ, ಅದು ಬೇರೆ ಎಲ್ಲಿಯೂ ಕೂಡ. ಕೋಯಿಲ್ಪಟ್ಟಿಗೆ ಹೋದರೆ ಅಲ್ಲಿ ಒಂದು ಮಿಠಾಯಿ ಕೊಡುತ್ತಾರೆ, ಮೈಸೂರಿಗೆ ಹೋದ್ರೆ ಮೈಸೂರು ಪಾಕ್ ಅನ್ನುತ್ತಾರೆ, ತಿರುನಲ್ವೇಲಿಗೆ ಹೋದ್ರೆ ತಿರುನಲ್ವೇಲಿ ಹಲ್ವಾ ಅನ್ನುತ್ತಾರೆ, ಅದು ಅಲ್ಲಿ ಮಾತ್ರ ಸಿಗುತ್ತದೆ. ಉಳಿದ ಹಾಗೆ ಎಲ್ಲವೂ ಕೂಡ ಎಲ್ಲಾ ಕಡೆ ಸಿಗುತ್ತದೆ. ಆ ರೀತಿಯಾಗಿ ಸ್ವಲ್ಪ ನೋಡುತ್ತಾ ನೋಡುತ್ತಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇದೆ. ಆನಂತರ ಬೋರ್ ಆಗುವುದಕ್ಕೆ ಆರಂಭಿಸಿತು. ಆನಂತರ ಎಲ್ಲಿ ಕರೆದರೂ ಕೂಡ ಹೋಗುವುದಿಲ್ಲ. ಹೋದರೆ ರೂಮ್ನಲ್ಲೇ ಕೂತುಕೊಳ್ಳುವಂಥದ್ದು, ಇಲ್ಲಾಂದ್ರೆ ಅವರೊಂದಿಗೆ ಮಾತನಾಡುವಂಥದ್ದು. ಆಮೇಲೆ ಒಂದು ದಿನ ಒಬ್ಬ ಪಾಸ್ಟ್ರು ಕೇಳಿದ್ರು, 10 ದಿನದಿಂದ ಒಂದೇ ರೂಮಲ್ಲಿ ಇದ್ದೀರಲ್ಲ, ಬನ್ನಿ ಎಲ್ಲಾದ್ರೂ ಹೋಗಿ ಬರೋಣ ಅಂದರು. ಬೋರ್ ಆಗುತ್ತಿದೆ, ಬರಲ್ಲ ಅಂದೆ. ಇಲ್ಲ, ನಿಮಗೆ ಬೋರ್ ಆಗುವುದರಿಂದಲೇ ಹೊರಗೆ ಹೋಗೋಣ ಅಂದೆ. ಇಲ್ಲ, ನನಗೆ ಹೊರಗೆ ಹೋದರೆ ಬೋರ್ ಆಗುತ್ತದೆ. ಎಲ್ಲವನ್ನೂ ಹಾಗೆ ನೋಡುವಾಗ ಬೋರ್ ಆಗುತ್ತದೆ. ಆದರೆ ಇದು ಕೂಡಲೇ ಬರಲಿಲ್ಲ. ನಮಗೂ ಆಸೆ ಇತ್ತು, ಎಲ್ಲವೂ ಇತ್ತು. ಒಂದು ಪೀರಿಯಡ್ ಅಲ್ಲಿ ಅದು ಬೇಡ ಎನ್ನುವಂತಹ ಗುಣ ಬರುತ್ತದೆ. ಅದು ಬರಬೇಕು, ಎಲ್ಲದರ ಮೇಲೂ ಬರಬೇಕು. ಒಂದೊಂದನ್ನು ನಿರಾಕರಿಸುವಾಗ, ಒಳಗೆ ಅದನ್ನು ನಿರಾಕರಿಸುವಾಗ ಅದುವೇ ದೇವರಾತ್ಮನು ಮಾಡುವಂಥದ್ದು. ಅದನ್ನು ಹಾಗೆ ಮಾಡುವಾಗ ಅದೇ ಸಮಯದಲ್ಲಿ ಪರಲೋಕದ ಆಸೆಯನ್ನು ಒಳಗೆ ಕೊಡುತ್ತಲೇ ಇರುತ್ತಾರೆ.
ಈಗ ನೋಡಿ ಎಲ್ಲಾ ಊರಿಗೆ ಹೋಗುತ್ತೇವೆ, ಇನ್ನು ಆ ಊರೇ ನೋಡಿಲ್ಲ ಎಂಬುದಾಗಿ ಆ ಊರಿನ ಮೇಲೆ ಆಸೆ ಇರುತ್ತದೆ ಅಲ್ವಾ? ಸ್ವಲ್ಪ ಜನ ಹೇಳುತ್ತಾರೆ, ನಾನು ಯೆರೂಸಲೇಮನ್ನು ಒಂದು ಸಾರಿ ಆದರೂ ನೋಡಬೇಕು ಎಂದು. ಒಂದು ಊರಿನ ಮೇಲೆ ಆಸೆ ಬರುತ್ತದೆ ಅಲ್ವಾ? ಆ ಆಸೆ ನಿಮಗೆ ಪರಲೋಕದ ಮೇಲೆ ಬರಬೇಕು. ಏನೇ ನೋಡಿದರೂ ಕೂಡ ಇಲ್ಲ, ನಾನು ಪರಲೋಕವನ್ನೇ ನೋಡಬೇಕು. ಅವರು ಹೇಳುತ್ತಾರೆ, ಪೌಲನು ಹೇಳುತ್ತಾರೆ, ಅನೇಕ ವರ್ಷಗಳ ಹಿಂದೆ ಒಬ್ಬ ಮನುಷ್ಯನನ್ನು ಅರಿತಿದ್ದೇನೆ, ಅವನು ಪರದೇಶಿಗೆ ಒಯ್ಯಲ್ಪಟ್ಟನು. ಆಸೆಯಿಂದ ಹೇಳುತ್ತಾರೆ, ಆ ರೀತಿಯಾಗಿ ಆಸೆ ಬರಬೇಕು. ಇದುವೇ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಮಾಡುವ ಕೆಲಸ. ಪರಿಶುದ್ಧಾತ್ಮನು ನಿಮ್ಮಲ್ಲಿ ಬಂದರು ಅಂದರೆ ಲೋಕವನ್ನು ನಿರಾಕರಿಸಲು ಅದೇ ಸಮಯದಲ್ಲಿ ಎಲ್ಲಿ ಹೋಗಬೇಕು? ಪರಲೋಕವನ್ನು ಪ್ರೀತಿಸಲು ಹೇಳಿಕೊಡುತ್ತಾರೆ. ಅದೇನೆಂದರೆ, ನಾನು ಹೇಳುವುದನ್ನು ಪ್ರಯತ್ನ ಮಾಡಿ ನೋಡಿ, ನಿಮಗೆ ಅದರ ಮೇಲೆ ಒಂದು ಹಗೆತನ ಬರುತ್ತದೆ. ನೋಡುವಾಗ ನಿಮ್ಮ ಆತ್ಮದಲ್ಲಿ ಒಂದು ಕುಗ್ಗುವಿಕೆ ಉಂಟಾಗುತ್ತದೆ, ಒಂದು ಟಯರ್ಡ್ನೆಸ್ ಬರುತ್ತದೆ. ನಾನು ಈ ಸೆಕೆಂಡ್ ಕಮಿಂಗ್ ಕುರಿತಾಗಿ ಮೆಸೇಜನ್ನು ತೆಗೆದುಕೊಳ್ಳುವಾಗ ಅನೇಕ ನ್ಯೂಸ್ಗಳನ್ನು ನೋಡುತ್ತೇನೆ. ಆ ನ್ಯೂಸು ಈ ನ್ಯೂಸ್ ಎಂಬುದಾಗಿ ಎಲ್ಲ ನೋಡುವುದಕ್ಕೆ ಆರಂಭಿಸಿ ಒಂದು ದಿನ ನ್ಯೂಸ್ ನೋಡುವುದಕ್ಕೆ ಬೋರ್ ಆಯಿತು. ನ್ಯೂಸ್ ನೋಡಿದ್ರೇನೆ ಬೋರು. ಎಲ್ಲೇ ಹೋದರೂ ಕೂಡ ಒಂದೇ ಸುದ್ದಿ 10 ರೀತಿಯಲ್ಲಿ ಇದೆ. ಒಂದು ಪತ್ರಿಕೆಯಲ್ಲಿ ಹಾಕುತ್ತಾರೆ 100 ಜನ ಸತ್ತು ಹೋದರು ಎಂದು. ಅದೇ ಸುದ್ದಿಯನ್ನು ಇನ್ನೊಂದು ಪತ್ರಿಕೆಯಲ್ಲಿ 50 ಜನ ಸತ್ತು ಹೋಗಿದ್ದಾರೆ ಎಂದು ಹಾಕುತ್ತಾರೆ. ಇನ್ನೊಂದು ಪತ್ರಿಕೆಯಲ್ಲಿ ನೋಡಿದ್ರೆ ಎಷ್ಟು ಜನ ಸತ್ತಿದ್ದಾರೆ ಗೊತ್ತಿಲ್ಲ ಎಂದು ಹಾಕಿದ್ದಾರೆ. ಈಗ ಯಾವುದು ಸತ್ಯ ಯಾವುದು ಸುಳ್ಳೆಂದೇ ಗೊತ್ತಿಲ್ಲ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವಾಗಿ ನೋಡುವುದಾದರೆ ನ್ಯೂಸ್ ಮೇಲೆ ಬೋರು. ಯಾವುದನ್ನು ನೋಡಿದರೂ ಕೂಡ ಬೋರ್ ಆಗುವುದಕ್ಕೆ ಆರಂಭವಾಯಿತು. ಆಗ ದೇವರಾತ್ಮನು ಹೇಳಿದ್ರು, ನೀನು ನ್ಯೂಸ್ ಅನ್ನು ಅಧಿಕವಾಗಿ ನೋಡುವುದಕ್ಕಿಂತ ಬೈಬಲ್ ಅನ್ನು ಅಧಿಕವಾಗಿ ನೋಡು. ನ್ಯೂಸ್ ನೋಡಬೇಡ ಎಂದು ಹೇಳಲಿಲ್ಲ, ಯಾವುದನ್ನು ಅಧಿಕವಾಗಿ ನೋಡು, ಬೈಬಲ್ ಅನ್ನು ಅಧಿಕವಾಗಿ ನೋಡು. ಆಗಲೇ ಗೊತ್ತಾಯಿತು ಈ ನ್ಯೂಸ್ ಅಲ್ಲಿ ಬರುವಂತದ್ದೆಲ್ಲ ನಡೆದಂತಹ ಸಂಭವಗಳು, ಆದರೆ ಬೈಬಲ್ನಲ್ಲಿ ಪ್ರಕಟಣೆಗಳು, ದೇವರಾತ್ಮನು ಕೊಡುವ ಪ್ರಕಟಣೆಗಳು. ಅದರೊಳಗೆ ನೀವು ಕೂತುಕೊಳ್ಳುವುದಕ್ಕೆ ಆರಂಭಿಸಿದರೆ ಆನಂತರವಾಗಿ ಇದರ ಮೇಲೆ ನಿಮಗೆ ಏನು ಬರುತ್ತದೆ? ಆ ಹಗೆಯು ತಾನಾಗಿ ಬರುತ್ತದೆ. ಅದನ್ನೇ ದೇವರು ಹೇಳುತ್ತಾರೆ, ಸ್ವಲ್ಪ ಸ್ವಲ್ಪವಾಗಿ ನಾವು ಇದನ್ನು ಹಗೆ ಮಾಡುವುದಕ್ಕೆ ಆರಂಭಿಸೋಣ, ಪರಲೋಕವನ್ನು ಪ್ರೀತಿಸುವುದಕ್ಕೆ ಆರಂಭಿಸೋಣ. ಇದೇ ದೇವರಾತ್ಮನು ಹೇಳಿದ್ದು. ಇನ್ನು ಒಂದೇ ಒಂದು ಕಾರ್ಯ ಇದೆ, ನಾನು ಹೇಳಿ ಮುಗಿಸುತ್ತೇನೆ, ಓದಿರಿ. ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪರಿಶುದ್ಧಾತ್ಮನ ವಾಗ್ದಾನದ ಕುರಿತಾಗಿ ನಾವು ನೋಡಿದೆವು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಅನ್ಯ ಜನರಿಗೂ ಕೂಡ ದೊರಕುವಂತೆಯೂ. ನಿಜವಾಗಿ ಅಬ್ರಹಾಮನಿಗೆ ಯಾವ ಆಶೀರ್ವಾದವನ್ನು ಇಟ್ಟಿದ್ದರು? ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಅನ್ಯ ಜನರಿಗೂ ಕೂಡ ದೊರಕುವಂತೆಯೂ. ಈಗ ನೋಡಿರಿ, ಅಬ್ರಹಾಮನ ಕಾಲದಲ್ಲಿ ಅಬ್ರಹಾಮನಿಗೆ ಇದ್ದದಕ್ಕಿಂತ ಅಧಿಕವಾಗಿ ಇನ್ನೊಬ್ಬರ ಹತ್ರ ಕೂಡ ಇತ್ತು. ಈಗ ಇಸ್ರಾಯೇಲ್ ಜನರ ಹತ್ರ ಇರುವುದಕ್ಕಿಂತ ನೆಬೂಕದ್ನೆಚ್ಚರನ ಹತ್ರ ಅಧಿಕವಾಗಿ ಇತ್ತು. ಅಬ್ರಹಾಮನು ಅಧಿಕವಾಗಿ ಬಾವಿಯನ್ನು ತೋಡಿದನು, ಅಬಿಮೆಲೆಕನು ಅದಕ್ಕಿಂತ ಹೆಚ್ಚು ಬಾವಿಯನ್ನು ಹೊಂದಿದ್ದಾನೆ. ಲೋಕಾದ್ಯಂತ ಅವರು ಏನಾಗಿ ಇದ್ದರು? ಆಶೀರ್ವಾದವಾಗಿ ಇದ್ದರು. ಹಾಗಾದ್ರೆ ನಿಜವಾಗಿಯೂ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಅನ್ಯ ಜನರಿಗೆ ಉಂಟಾಗುವಂತೆ ಹಾಗಾದ್ರೆ ಯಾವುದರ ಕುರಿತಾಗಿ ಹೇಳುತ್ತಾ ಇದ್ದಾರೆ ಅಂದರೆ, ಲೌಕಿಕವಾದ ಆಶೀರ್ವಾದವನ್ನು ಅವರು ಹೇಳುತ್ತಾ ಇಲ್ಲ, ಬೇರೆ ಒಂದು ಬಹಳ ಮುಖ್ಯವಾದ ಆಶೀರ್ವಾದದ ಕುರಿತಾಗಿ ಅವರು ಹೇಳುತ್ತಾ ಇದ್ದಾರೆ. ಯಾವುದರ ಕುರಿತಾಗಿ ಹೇಳುತ್ತಾ ಇದ್ದಾರೆ? ಓದಿರಿ, ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 18ನೇ ವಾಕ್ಯ. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಇರಲಿ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು ಏನೆಂಬುದಾಗಿ ನೋಡುವುದಾದರೆ, ರೊಟ್ಟಿಯು ದ್ರಾಕ್ಷಾರಸ ಎಂಬುದಾಗಿ ಹೇಳುತ್ತಾರೆ. ಕೊಟ್ಟು ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಅಬ್ರಹಾಮನ ಅವರಿಗಿದ್ದ ಎಲ್ಲದರಲ್ಲೂ ಕೂಡ ದಶಮ ಭಾಗ ಕೊಟ್ಟರು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ಸರಿ, ಈಗ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದದಲ್ಲಿ ಪ್ರಧಾನವಾದದ್ದು ಯಾವುದು? ಉಳಿದ ಯಾರ ಬಳಿಯಲ್ಲೂ ಇಲ್ಲದೆ ಇರುವಂಥದ್ದು. ಅಬ್ರಹಾಮನ ಹತ್ರ ಇದ್ದಂಥ ಲ್ಯಾಂಡು ಬೇರೆಯವರ ಹತ್ರನೂ ಇತ್ತು. ಅಬ್ರಹಾಮನ ಹತ್ರ ಇದ್ದಂಥ ಬೆಳ್ಳಿ ಬಂಗಾರ ಬೇರೆಯವರ ಹತ್ರನೂ ಇತ್ತು. ಅಬ್ರಹಾಮನಿಗೆ ದಾಸದಾಸರಿರುವ ಹಾಗೆ ಬೇರೆಯವರಿಗೂ ಕೂಡ ದಾಸದಾಸರು ಇದ್ದರು. ಬೇರೆಯವರ ಹತ್ರ ಇಲ್ಲದೆ ಇರುವಂಥದ್ದು ಅಬ್ರಹಾಮನ ಹತ್ರ ಏನಿತ್ತು ಎಂಬುದಾಗಿ ನಾವು ನೋಡುವುದಾದರೆ, ಪರಾತ್ಪರನಾದ ದೇವರು ಅಬ್ರಹಾಮನೊಂದಿಗೆ ಏನ್ ಮಾಡುತ್ತಾರೆ? ಒಡಂಬಡಿಕೆ ಮಾಡುತ್ತಾರೆ. ಅವರು ಬಂದು ಆಶೀರ್ವದಿಸುತ್ತಾರೆ. ಆ ಆಶೀರ್ವಾದ ಯಾವುದು? ರೊಟ್ಟಿ ಹಾಗೂ ದ್ರಾಕ್ಷಾರಸ. ಈಗ ವಾಕ್ಯ ಹೇಳುತ್ತದೆ, ಗಲಾತ್ಯದವರಲ್ಲಿ ನೀವು ನೋಡುವಾಗ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕ. ಈಗ ರೊಟ್ಟಿ ಹಾಗೂ ದ್ರಾಕ್ಷಾರಸ ಅಬ್ರಹಾಮನಿಂದ. ಚೆನ್ನಾಗಿ ಗಮನಿಸಿರಿ, ರೊಟ್ಟಿ ಹಾಗೂ ದ್ರಾಕ್ಷಾರಸ ಅಬ್ರಹಾಮನಿಂದ ಬೇರೆ ಯಾರ ಹತ್ರ ಹೋಯಿತು? ಯೇಸುವಿನ ಮೂಲಕ ನಮ್ಮ ಹತ್ರ ಬಂತು. ಯೇಸು ರೊಟ್ಟಿ ಹಾಗೂ ದ್ರಾಕ್ಷಾರಸವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆದರೆ ಅಬ್ರಹಾಮನಿಂದ ಯಾರ ಹತ್ರ ಹೋಯಿತು? ಅಬ್ರಹಾಮನು ಯಾರಿಗಾದರೂ ಕೊಟ್ಟರ? ಅಬ್ರಹಾಮನು ಯಾರಿಗೂ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಎಂಬುದಾಗಿ ನೋಡುವುದಾದರೆ 14ನೇ ಅಧ್ಯಾಯದಲ್ಲಿ ಇದು ನಡೆಯುತ್ತದೆ.
15ನೇ ಅಧ್ಯಾಯದಲ್ಲಿ ಅವರು ಮಕ್ಕಳಿಲ್ಲ ಎಂಬುದಾಗಿ ಕೇಳುತ್ತಾರೆ. 16ನೇ ಅಧ್ಯಾಯದಲ್ಲಿ ಹಾಗರಳು ಬರುತ್ತಾರೆ, ಇಷ್ಮಾಯೇಲನು ಹುಟ್ಟುತ್ತಾನೆ. 17ನೇ ಅಧ್ಯಾಯದಲ್ಲಿ ಸುನ್ನತಿಯು ಬರುತ್ತದೆ. ಅದೇನೆಂದರೆ ರೊಟ್ಟಿ ದ್ರಾಕ್ಷಾರಸಕ್ಕೆ ಬದಲಾಗಿ ಧರ್ಮಶಾಸ್ತ್ರವು ಬಂತು. ಈ ಧರ್ಮಶಾಸ್ತ್ರವು ಬಂದ ಕೂಡಲೇ ಆ ರೊಟ್ಟಿ ದ್ರಾಕ್ಷಾರಸವು ಕೂಡ ಹಾಗೆ ಏನಾಯಿತು? ನಿಂತು ಹೋಯಿತು, ಸ್ಟಾಪ್ ಆಯಿತು. ಈಗ ಅದು ಯಾರ ಹತ್ರನೂ ಹೋಗಲಿಲ್ಲ, ಹಾಗೆ ಸ್ಟಾಪ್ ಆಯಿತು. ಈಗ ಏನು ಹೇಳುತ್ತಾರೆ ನೋಡಿರಿ, ಗಲಾತ್ಯದವರಿಗೆ 3ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿರಿ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು, ದೇವರಿಂದ ಸ್ಥಿರಪಡಿಸಲ್ಪಟ್ಟಂಥ ಒಡಂಬಡಿಕೆಯು ಯಾವುದು? ರೊಟ್ಟಿ ಹಾಗೂ ದ್ರಾಕ್ಷಾರಸ. ಅವ್ರು ಏನು ಹೇಳುತ್ತಾರೆ? ರೊಟ್ಟಿ ದ್ರಾಕ್ಷಾರಸವನ್ನು ಅಬ್ರಹಾಮನಿಗೆ ಕೊಟ್ಟರು. ಅದುವೇ ಮುಂಚಿತವಾಗಿ ಬಂದಂತಹ ಒಡಂಬಡಿಕೆ. ಆದರೆ 430 ವರ್ಷವಾದ ನಂತರವಾಗಿ ಏನು ಬಂತು? ಧರ್ಮಶಾಸ್ತ್ರ ಬಂತು. ಯಾವಾಗ? ಅಬ್ರಹಾಮನ ಸಂತತಿ 400 ವರ್ಷಗಳೇನಾಗಿ ಇದ್ದರು? ದಾಸರಾಗಿ ಇದ್ದರು. 430 ವರ್ಷವಾದ ನಂತರ ಏನಾದ್ರು? ಬಿಡುಗಡೆ ಆದರು. ಆಗಲೇ ಅವ್ರಿಗೆ ಏನು ಕೊಡಲ್ಪಟ್ಟಿತು? ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಆ ಒಂದು ಧರ್ಮಶಾಸ್ತ್ರವು ಮುಂಚಿತವಾಗಿ ಬಂದಂತ ಈ ವಾಗ್ದಾನವನ್ನು ಇಲ್ಲದಂತೆ ಮಾಡುವುದಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ಅದೇ ಫಸ್ಟ್ ಬಂದದ್ದು, ಇದು ನಡುವೆ ಬಂದದ್ದು ಎಂಬುದಾಗಿ ಹೇಳುತ್ತಾರೆ. ಫಸ್ಟ್ ಬಂದದ್ದು ಹೇಗೆ ಇಲ್ಲದೆ ಹೋಗುತ್ತದೆ? ಅದೇ ಫಸ್ಟ್ ಬಂದಂತದ್ದು. ಇದು ನಡುವೆ ಬಂದದ್ದು. ನಡುವೆ ಬಂದಂತ ಇದು, ಅದು ಮಧ್ಯದಲ್ಲೇ ಹೋಗುತ್ತದೆ. ಆ ಆಶೀರ್ವಾದ, ಫಸ್ಟ್ ಬಂದ ಅಬ್ರಹಾಮನಿಗೆ ಕೊಟ್ಟಂತ ಆಶೀರ್ವಾದ ಈಗ ನಮಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ದೊರಕಿದೆ. ಈಗ ಅರ್ಥವಾಗುತ್ತಿದೆಯಾ ಅಬ್ರಹಾಮನ ಆಶೀರ್ವಾದ ಏನೆಂಬುದಾಗಿ? ಅಬ್ರಹಾಮನಿಗಿಂತಲೂ ಕೂಡ ಶ್ರೀಮಂತರು ಅಂದು ಭೂಮಿಯಲ್ಲಿ ಇದ್ದರು. ಅಬ್ರಹಾಮನಿಗಿಂತಲೂ ಕೂಡ ದಾಸ ದಾಸಿಯರನ್ನು ಅಧಿಕವಾಗಿ ಹೊಂದಿದಂಥವರು ಇದ್ದರು. ಆದರೆ ಆ ಒಂದು ಆಶೀರ್ವಾದವನ್ನು ಇಲ್ಲಿ ಮಾತನಾಡುತ್ತಿಲ್ಲ. ಬೈಬಲ್ ಹೇಳುವಂತ ಆಶೀರ್ವಾದವು ಯಾವುದೆಂದರೆ, ಮೊದಲು ಅಬ್ರಹಾಮನನ್ನು ಆಶೀರ್ವದಿಸಿ ರೊಟ್ಟಿ ದ್ರಾಕ್ಷಾರಸವನ್ನು ಕೈಯಲ್ಲಿ ಕೊಟ್ಟೆ. ಅದು ಪರಲೋಕಕ್ಕೆ ಸಂಬಂಧಪಟ್ಟಂತ ಒಡಂಬಡಿಕೆ. ಆ ಒಂದು ಒಡಂಬಡಿಕೆಯನ್ನು ಆದಾಮ್ನ ಮೂಲಕವಾಗಿ ಇಷ್ಮಾಯೇಲನು ಒಳಗೆ ಬಂದದ್ದರಿಂದ, ಸುನ್ನತಿಯು ಒಳಗೆ ಬಂದದ್ದರಿಂದ ಆ ಮೊದಲನೇ ಒಡಂಬಡಿಕೆಯು ಸ್ಟಾಪ್ ಆಯಿತು. ಆ ಒಡಂಬಡಿಕೆಯು ಯಾಕೆ ಸ್ಟಾಪ್ ಆಯಿತು ಅಂದರೆ, ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ದೊರಕುವಂತೆ ಅಂದು ಅಲ್ಲಿ ಸ್ಟಾಪ್ ಮಾಡಿದ್ರು. ಇವತ್ತು ನಮ್ಮ ಕೈಯಲ್ಲಿ ಬಂದು ನಿಂತಿದೆ. ಹಾಲೆಲೂಯ. ಈಗ ಕೈಯಲ್ಲಿ ತೆಗೆದುಕೊಳ್ಳುತ್ತಿರಲ್ಲ ಕಮ್ಯುನಿಯನ್, ಇದುವೇ ಲೋಕದಲ್ಲಿ ಇರುವುದರಲ್ಲಿಯೇ ದೊಡ್ಡ ಆಶೀರ್ವಾದ. ಯಾಕೆ ಗೊತ್ತಾ? ನಿಮ್ಮ ಕೈಯಲ್ಲಿರುವಂತಹ ಕಮ್ಯುನಿಯನ್ ಪರಲೋಕದಲ್ಲಿ ಇರುವಂತಹ, ಭೂಮಿಯಲ್ಲಿ ಇರುವಂತಹ ಯಾವುದೇ ಆಶೀರ್ವಾದಕ್ಕೂ ಕೂಡ ಗುರುತಲ್ಲ. ಪರಲೋಕದ ಗುರುತು ಅದು. ಪರಲೋಕಕ್ಕೆ ಹೋಗುವುದಕ್ಕೆ ಗುರುತು. ಓದಿರಿ, ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿರಿ. ಚೆನ್ನಾಗಿ ಗಮನಿಸಿರಿ. ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ. ಹಾಗಾದ್ರೆ ಕೈಯಲ್ಲಿರುವಂತ ಮಾಂಸ ಯಾವುದಕ್ಕೆ ಗುರುತು? ಜೀವವುಳ್ಳ ಹೊಸ ಮಾರ್ಗ, ಪರಲೋಕಕ್ಕೆ ಹೋಗುವ ಮಾರ್ಗ. ಅದುವೇ ಜೀವದ ಮಾರ್ಗ. ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ. ಈ ರಕ್ತವು ನಮಗೆ ಏನನ್ನು ಕೊಡುತ್ತದೆ? ಧೈರ್ಯವನ್ನು. ನಾವು ಅನ್ಯ ಜನರು, ಒಳಗೆ ಹೋಗುವುದಕ್ಕೆ ಮಾರ್ಗವಿಲ್ಲ, ಪರಲೋಕಕ್ಕೆ ಹೋಗುವುದಕ್ಕೆ ಲಾಯಕ್ಕಿಲ್ಲ. ನನ್ನ ಪಾಪಗಳು, ನನ್ನ ಪಿತೃಗಳು ಮಾಡಿದಂತ ಪಾಪಗಳು, ಇದೆಲ್ಲವೂ ಕೂಡ ಒಂದು ದಿನ ಮರಣದ ಅಂಧಕಾರದಲ್ಲಿ ನಮ್ಮನ್ನು ಇಟ್ಟಿತ್ತು. ನಾವು ಪಾತಾಳಕ್ಕೆ ಸಂಬಂಧಪಟ್ಟವರಾಗಿ ಇದ್ದೆವು. ಆದರೆ ಅಬ್ರಹಾಮನು ರೊಟ್ಟಿ ಹಾಗೂ ದ್ರಾಕ್ಷಾರಸವನ್ನು ತೆಗೆದುಕೊಂಡನು. ನ್ಯಾಯವಾಗಿ ಅದು ಈಸಾಕನ ಮೂಲಕ ಯಾಕೋಬನಿಗೆ ಹೋಗಿ, ಯಾಕೋಬನ ಮೂಲಕವಾಗಿ ಇಸ್ರಾಯೇಲರಿಗೆ ಹೋಗಬೇಕಾಗಿತ್ತು. ಅದು ನಮಗೆ ಬರುವುದಕ್ಕೆ ಅವಕಾಶವೇ ಇಲ್ಲ. ಆದರೆ ಯೇಸು ಕ್ರಿಸ್ತನ ಮೂಲಕ ಆ ಪರಲೋಕವನ್ನು ಪ್ರವೇಶಿಸುವುದಕ್ಕೆ ಮಾರ್ಗ ನನಗೆ ರೊಟ್ಟಿಯಿಂದಲೂ ದ್ರಾಕ್ಷಾರಸದಿಂದ ಕೊಡಲ್ಪಟ್ಟಿದೆ. ಆ ಆಶೀರ್ವಾದವೇ ನನಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಕೊಡಲ್ಪಟ್ಟಿದೆ. ಹಾಲೆಲೂಯ. ಎಷ್ಟು ದೊಡ್ಡ ಆಶೀರ್ವಾದ! ಈ ಭೂಮಿಯಲ್ಲಿ ನೀನು ಏನೇ ಹೊಂದಿದ್ದರೂ ನಿನಗಿಂತಲೂ ಕೂಡ ಅಧಿಕವಾಗಿ ಇನ್ನೊಬ್ಬ ಹೊಂದಿರುತ್ತಾನೆ. ನಮ್ಮ ಕಾಲಘಟ್ಟದಲ್ಲಿ ಒಬ್ಬ ಶ್ರೀಮಂತರು ಇದ್ದರು, ಅವರು ಬಿಲ್ ಗೇಟ್ಸ್ ಎಂಬುದಾಗಿ. ಇವತ್ತು ನೋಡುವುದಾದರೆ ಬೇರೆಯೊಬ್ಬರು ಬಂದಿದ್ದಾರೆ, ಬೇರೆ ಒಬ್ಬ ಶ್ರೀಮಂತ ಬಂದಿದ್ದಾರೆ. ನಡುವೆ ಮೆಕ್ಸಿಕನಲ್ಲಿ ಒಬ್ಬ ಶ್ರೀಮಂತ ಬಂದನು. ಶ್ರೀಮಂತರುಗಳು ಬದಲಾಗುತ್ತಲೇ ಇರುತ್ತಾರೆ. ಅದು ಆಶೀರ್ವಾದ ಅಲ್ಲ. ಅಂದು ಆ ಕಾಲದಲ್ಲಿ ನೆಬೂಕದ್ನೆಚ್ಚರನು ಇದ್ದನು. ಅವರ ಆಳ್ವಿಕೆ ಹೋಯಿತು. ಆನಂತರ ಬೆಲ್ಶಾಚಾರ್, ಆಮೇಲೆ ಕೋರೆಷನು, ಕೋರೆಶ್ ದ ಗ್ರೇಟ್ ಎಂದು ಹೇಳುತ್ತಾರೆ. ಅವರ ಆಳ್ವಿಕೆ ಹೋಯಿತು. ಆನಂತರ ಅಲೆಕ್ಸಾಂಡರ್ ಬಂದರು. ಅಲೆಕ್ಸಾಂಡರ್ ದ ಗ್ರೇಟ್ ಎನ್ನುತ್ತಾರೆ. ಅವರ ಆಳ್ವಿಕೆ ಹೋಯಿತು. ಆಮೇಲೆ ಅಗಸ್ಟಸ್ ಸೀಸರ್ ಅಂದ್ರೆ ಇರುವುದರಲ್ಲಿ ಬಹಳ ದೊಡ್ಡ ರಾಜ. ಅವರ ಆಳ್ವಿಕೆ ಹೋಯಿತು. ಈ ಲೋಕದಲ್ಲಿರುವಂತ ಯಾವುದೇ ಆಳ್ವಿಕೆಯು ನಿರಂತರವಾದದಲ್ಲ. ಇಲ್ಲಿ ನಿರಂತರವಾಗಿ ಪ್ರಧಾನಮಂತ್ರಿಯೂ ಇಲ್ಲ, ನಿರಂತರ ಮುಖ್ಯಮಂತ್ರಿಯೂ ಇಲ್ಲ, ನಿರಂತರ ರಾಷ್ಟ್ರಪತಿಯೂ ಇಲ್ಲ, ನಿರಂತರ ಅರಸನೂ ಇಲ್ಲ. ಎಲ್ಲ ಒಂದು ದಿನ ಹೋಗುತ್ತದೆ. ಒಬ್ಬ ನಟರು ಈ ರೀತಿಯಾಗಿ ಹೇಳಿದ್ದಾರೆ, ಸುಂದರವಾಗಿ ಹೇಳಿದ್ದಾರೆ. ಇವತ್ತು ಎಲ್ಲರೂ ಕೂಡ ನನ್ನನ್ನು ಕೊಂಡಾಡುತ್ತಿದ್ದೀರಾ. ಒಂದು ದಿನ ಬರುತ್ತದೆ, ನಾನು ಸತ್ತು ಹೋಗುತ್ತೇನೆ, ನೀವೆಲ್ಲ ನನ್ನನ್ನು ಮರೆತು ಹೋಗುತ್ತೀರಾ ಅಂದರು. ಎಷ್ಟು ಜ್ಞಾನ ನೋಡಿ ಆ ವ್ಯಕ್ತಿಗೆ.
ಯು ವಿಲ್ ಫರ್ಗೆಟ್ ಎಂಬುದಾಗಿ ಹೇಳಿದರು. ನೀವು ನನ್ನನ್ನು ಮರೆತು ಹೋಗುತ್ತೀರಾ. ಅದುವೇ ಸತ್ಯ. ಭೂಮಿಯಲ್ಲಿರುವಂಥ ಎಲ್ಲ ಆಶೀರ್ವಾದವು ಒಂದು ದಿನ ಮರೆಯಾಗಿ ಹೋಗುತ್ತದೆ, ಒಂದು ದಿನ ಇಲ್ಲದೆ ಹಾಗೆ ಹೋಗುತ್ತದೆ. ಯೌವನ ಪ್ರಾಯದಲ್ಲಿ ನೀವು ಸಂಪಾದನೆ ಮಾಡಿದಂಥ ಆಸ್ತಿ ನೀವು ಹಿರಿಯರಾದಾಗ ಯೂಸ್ ಆಗಲ್ಲ, ಗೊತ್ತಾ ನಿಮಗೆ? ಹೌದು. ಯಾವುದು ಹೇಗೆ ಮಾರ್ಪಡುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಾವು ಇಟ್ಟುಕೊಂಡಿರುವಂಥ ಬಂಗಾರ, ಹಣವೇ, ಆಸ್ತಿ, ಸಂಪಾದನೆಯೇ ಒಂದು ದಿನ ನನಗೆ ವಿರೋಧವಾಗಿ ಮಾರ್ಪಡುತ್ತದೆ. ಮಗ ಮಗಳೇ ಅಂದುಕೊಳ್ಳುತ್ತಾರೆ, ಯಾವಾಗ ಇವರು ಸಾಯುವುದು, ಯಾವಾಗ ಇದು ನಮ್ಮ ಕೈಲಿ ಸಿಗುವುದು, ಅದು ಹೋಗುತ್ತಲೂ ಇಲ್ಲ, ಇದು ಬರುತ್ತಲೂ ಇಲ್ಲ, ಹೇಳುವುದಿಲ್ಲ, ಹಾಗೆ ಅಂದುಕೊಳ್ಳುತ್ತಾರೆ. ಇಲ್ಲಿ ಯಾವುದು ನಿರಂತರವಾದದಿಲ್ಲ. ಆದರೆ ಈ ಭೂಮಿಯಲ್ಲಿ ನನ್ನ ಕೈಯಲ್ಲಿ ಒಂದು ಕೊಡಲ್ಪಟ್ಟಿದೆ. ಯಾವುದು ಗೊತ್ತಾ? ಪರಲೋಕಕ್ಕೆ ಹೋಗುವುದಕ್ಕೆ ಬೀಗದ ಕೈಯು, ಅದರೊಳಗೆ ಪ್ರವೇಶಿಸುವುದಕ್ಕೆ ಧೈರ್ಯವೂ ಕೊಡಲ್ಪಟ್ಟಿದೆ. ರೊಟ್ಟಿ, ದ್ರಾಕ್ಷಾರಸ. ಇದನ್ನು ಕೈಯಲ್ಲಿ ತೆಗೆದುಕೊಂಡ ಕೂಡಲೇ ಅಬ್ರಹಾಮನ ಹತ್ರ ಒಬ್ಬನು ಬರುತ್ತಾನೆ. ಸೋದೋಮಿನ ಅರಸನು ಬರುತ್ತಾನೆ. ಬಂದು ಅಬ್ರಹಾಮನಿಗೆ ಹೇಳುತ್ತಾನೆ, ಅಬ್ರಹಾಮನೇ, ಎಲ್ಲವನ್ನೂ ತೆಗೆದುಕೋ, ಇದೆಲ್ಲವನ್ನೂ ತೆಗೆದುಕೋ, ಆ ಜನರನ್ನು ಮಾತ್ರ ಕೊಡು ಅನ್ನುತ್ತಾನೆ. ಅಬ್ರಹಾಮನು ಹೇಳುತ್ತಾನೆ, ಯಾವುದು ಬೇಡ ನನಗೆ, ನಿನ್ನ ಪಾದರಕ್ಷದ ಬಾರನ್ನಾಗಲಿ ಏನು ಮಾಡೋಲ್ಲ, ಮುಟ್ಟುವುದಿಲ್ಲ. ಯಾಕೆ ಅಬ್ರಹಾಮನೇ ಬದಲಾಗಿದ್ದೀಯಾ? ನೀನು ತಾನೇ ಫರೋಹನನ್ನು ಕೊಟ್ಟ ಎಲ್ಲವನ್ನು ತೆಗೆದುಕೊಂಡು ಬಂದೆ. ನೀನು ತಾನೇ ಆರಾನ್ಗೆ ಹೋಗಿ ಅಲ್ಲಿ ಸಂಪಾದನೆ ಮಾಡಿದೆ. ನೀನು ತಾನೇ ದೇವರನ್ನು ನೋಡಿ ನನಗೆ ಯಾವಾಗ ಲ್ಯಾಂಡ್ ಸಿಗುತ್ತದೆ ಅಂತ ಕೇಳಿದೆ. ನೀನು ತಾನೇ ದೇವರನ್ನು ನೋಡಿ ಯಾವಾಗ ಮಗುವನ್ನು ಕೊಡುತ್ತೀರಾ ಅಂತ ಕೇಳಿದೆ. ಅವನು ಹೇಳುತ್ತಾನೆ, ಇದನ್ನೆಲ್ಲ ನಾನು ಕೇಳಿದ್ದು ರೊಟ್ಟಿ ದ್ರಾಕ್ಷರಸ ನನ್ನ ಕೈಯಲ್ಲಿ ಬರುವುದಕ್ಕಿಂತ ಮುಂಚೆ. ಯಾವಾಗ ನನ್ನ ಕೈಯಲ್ಲಿ ರೊಟ್ಟಿ ದ್ರಾಕ್ಷರಸವು ಬಂತೋ, ಇನಿ ಪರಾತ್ಪರನಾದ ದೇವರ ಆಶೀರ್ವಾದವು ನನ್ನ ಕೈಯಲ್ಲಿ ಇದೆ. ಇನಿ ಭೂಮಿಯಲ್ಲಿ ಯಾರು ಕೂಡ ನನ್ನನ್ನು ಆಶೀರ್ವದಿಸಿದ್ದೇನೆ ಎಂದು ಹೇಳುವುದಕ್ಕೆ ಆಗಲ್ಲ. ಪರಸಂಬಂಧವಾದ ಆಶೀರ್ವಾದ ನನಗೆ ಬಂದಿದೆ. ಇದುವೇ ದೇವರು ನಿಮಗೂ ನನಗೂ ಇಟ್ಟಿರುವಂಥ ಉತ್ತಮವಾದ ಆಶೀರ್ವಾದ. ದೇವರು ಅದನ್ನೇ ಇಟ್ಟಿದ್ದಾರೆ. ಅಬ್ರಹಾಮನ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅನ್ಯ ಜನರಿಗೆ ಉಂಟಾಗುವಂತೆ ಹೇಗೆ ಬರುತ್ತದೆ? ಈ ಆಶೀರ್ವಾದವೇ ಬರುತ್ತದೆ. ಅಬ್ರಹಾಮನು ಬಿಟ್ಟು ಹೋದ ಲ್ಯಾಂಡ್ ನಿಮಗೆ ಬಂತ? ನೀವೆಲ್ಲ ಇಸ್ರೇಲ್ ದೇಶದವರ? ಇಲ್ಲ ತಾನೆ. ಅಬ್ರಹಾಮನು ಲ್ಯಾಂಡ್ ಬಿಟ್ಟು ಹೋಗಿದ್ದು ಯಾರಿಗಾಗಿ? ಅವರ ಸಂತತಿಗಾಗಿ. ಈಗಲೂ ಕೂಡ ಅಲ್ಲಿ ಯಾರಿದ್ದಾರೆ? ಅವರು ಅಲ್ಲಿ ಇದ್ದಾರೆ. ಓಕೆ, ರೈಟ್. ನಮಗೆ ಬಂತ? ಹಾಗಾದ್ರೆ ಇಸ್ರಾಯೇಲರು ನಿಮಗೆ ಲ್ಯಾಂಡ್ ಕೊಡುತ್ತಾರಾ? ಯೆರೂಸಲೇಮಿಗೆ ಹೋಗಿ ನೀವು ಹೇಳುವುದಕ್ಕೆ ಸಾಧ್ಯವೋ ಇದು ನಮ್ಮ ಸ್ವಂತ ಊರೆಂದು? ಅವನು ಹೇಳುತ್ತಾನೆ, ಆತ್ಮಿಕವಾಗಿಯೇ ನೀನು ಬಾಧ್ಯನಾಗಿದ್ದೀಯಾ. ಓಕೆ, ಇಸ್ರಾಯೇಲಲ್ಲಿ ಲ್ಯಾಂಡು ಕೊಡುವುದಿಲ್ಲ, ಹೋಗು. ಹಾಗಾದರೆ ಲೋಕ ಪ್ರಕಾರವಾಗಿ ಆಶೀರ್ವಾದ ಇನ್ನೂ ನನಗೆ ಇಲ್ವಾ? ನಿನಗೆ ನಾನು ಹೇಳಿದಂಥ ವಿಷಯವೇ ಬೇರೆ ಅಪ್ಪ. ಅಬ್ರಹಾಮನ ಮೂಲಕವಾಗಿ ಪರಲೋಕದ ಬೀಗದ ಕೈ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕಿದೆ. ಅವನ ಕೈಯಲ್ಲಿ ಇದ್ದಂಥ ರೊಟ್ಟಿ ದ್ರಾಕ್ಷಾರಸ ಯೇಸು ಕ್ರಿಸ್ತನ ಮೂಲಕ ನಮಗೆ ಬಂದದ್ದರಿಂದ ನೀವು ಹಾಗೂ ನಾನು ಪರಲೋಕಕ್ಕೆ ಸಂಬಂಧಪಟ್ಟಂತ ಸಂತತಿಯಾಗಿ ಮಾರ್ಪಟ್ಟಿದ್ದೇವೆ. ಆದ್ದರಿಂದಲೇ ದೇವರು ಹೇಳುತ್ತಾರೆ 14ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಕೈಯಲ್ಲಿ ರೊಟ್ಟಿ ದ್ರಾಕ್ಷಾರಸವನ್ನು ಕೊಟ್ಟು 15ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಹೇಳುತ್ತಾರೆ ನೋಡಿರಿ. 5ನೇ ವಾಕ್ಯ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಾಕ್ಯ. ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಈಗ ದೇವರು ಅಬ್ರಹಾಮನ ಸಂತತಿ ಹೇಗೆ ಇರುತ್ತದೆ ಎಂದರು? ಆಕಾಶದ ನಕ್ಷತ್ರಗಳ ಹಾಗೆ ಇರುತ್ತದೆ ಎಂಬುದಾಗಿ ಹೇಳಿದರು. ಹಾಗೆ ಹೇಳಿದ್ರು 15ನೇ ಅಧ್ಯಾಯದಲ್ಲಿ. 16ನೇ ಅಧ್ಯಾಯದಲ್ಲಿ ಹಾಗರಳು ಬರುತ್ತಾಳೆ. ಈಗ ಇಷ್ಮಾಯೇಲನು ಬರುತ್ತಾನೆ. 22ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ಹಾಗಂದರೆ ಏನು ಅರ್ಥ? ಸಂತತಿಯು ಏನಾಯಿತು? 2 ಭಾಗವಾಯಿತು. ಒಂದು ಏನಾಯಿತು? ಆಕಾಶದ ನಕ್ಷತ್ರದ ಹಾಗೆ ಒಂದು, ಇನ್ನೊಂದು ಸಮುದ್ರದ ಉಸುಬಿನಂತೆ. ಸಮುದ್ರದ ಉಸುಬು ಎನ್ನುವಂಥದ್ದು ಯಾರನ್ನು ಸೂಚಿಸುತ್ತದೆ? ಇಷ್ಮಾಯೇಲನನ್ನು, ಲೌಕಿಕವಾದ ಆಶೀರ್ವಾದ. ಆಕಾಶದ ನಕ್ಷತ್ರ ಯಾರನ್ನು ಸೂಚಿಸುತ್ತದೆ? ಈಸಾಕನು, ಪರಲೋಕದ ಸಂತತಿ. ಈಗ ಹಾಗೆ ಮುಂದುವರೆದು ನೋಡುವಾಗ ಇಸ್ರಾಯೇಲರು ಹೇಗೆ ಮಾರ್ಪಟ್ಟರು ಅಂದರೆ ಧರ್ಮಶಾಸ್ತ್ರದ ಮೂಲಕ. ಯಾಕಂದ್ರೆ ಧರ್ಮಶಾಸ್ತ್ರ ಇಷ್ಮಾಯೇಲನಿಗೋಸ್ಕರವಾಗಿ ಬಂದದ್ದು, ಈಸಾಕನಿಗೆ ಬರಲಿಲ್ಲ. ಯಾರಿಗಾಗಿ ಬಂದದ್ದು? ಇಷ್ಮಾಯೇಲನಿಗಾಗಿ ಬಂದದ್ದು. ಈಗ ಇಸ್ರಾಯೇಲರು ಹೇಗೆ ಆಗಿದ್ದಾರೆ ಓದಿರಿ. ಓಶಾಯ 1:10 ಓದಿರಿ. ಇಸ್ರಾಯೇಲರ ಸಂಖ್ಯೆಯು ಅಳೆಯುವುದಕ್ಕೂ ಲೆಕ್ಕಿಸುವುದಕ್ಕೂ ಅಸಾಧ್ಯವಾದ ಸಮುದ್ರದ ತೀರದ ಉಸುಬಿನಂತಾಗುವುದು. ಈಗ ಇವರು ಹೇಗೆ ಆದರು? ಯಾಕಂದ್ರೆ ಅವರು ದೇವರಿಂದ ದೂರವಾದರು, ಧರ್ಮಶಾಸ್ತ್ರದಲ್ಲಿ ಬಿದ್ದರು. ಧರ್ಮಶಾಸ್ತ್ರದಲ್ಲಿಯೇ ಅವರು ತಪ್ಪಾದ ಕಾರ್ಯವನ್ನು ಮಾಡಿದ ಕೂಡಲೇ ಇವರು ಈಗ ಏನಾಗಿ ಮಾರ್ಪಟ್ಟರು? ಸಮುದ್ರದ ಉಸುಬಿನಂತೆ ಆದರು. ಈಗ ಆಕಾಶದ ನಕ್ಷತ್ರ ಯಾರು? ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ ಕಡೆಯ 2 ವಾಕ್ಯಗಳನ್ನು ಓದಿರಿ. ಆದದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು
7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಈ ನಕ್ಷತ್ರಗಳು ಈಗ ಯಾರ ಕೈಯಲ್ಲಿ ಹೋಗಿದೆ? ದೇವರ ಕರದಲ್ಲಿ ಹೋಗಿದೆ. 7 ಸಭೆಗಳು 7 ದೂತರುಗಳಾಗಿ, ಸಭೆಯ ದೂತರುಗಳಾಗಿ ಮಾರ್ಪಟ್ಟಿದೆ. ಈಗ ನೀವು ಹಾಗೂ ನಾನೇ ನಕ್ಷತ್ರಗಳಾಗಿ ಮಾರ್ಪಟ್ಟಿದ್ದೇವೆ, ಪರಸಂಬಂಧವುಳ್ಳವರಾಗಿ ಮಾರ್ಪಟ್ಟವು. ಇದೇ ವಾಕ್ಯ ಹೇಳುತ್ತದೆ, ಅಬ್ರಹಾಮನ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕ ಅನ್ಯ ಜನರಿಗೆ ಉಂಟಾಯಿತು. ಅವರು ಸಮುದ್ರದ ಉಸುಬಾಗಿಯೂ ನಾವು ಆಕಾಶದ ನಕ್ಷತ್ರಗಳ ಹಾಗೆ ಮಾರ್ಪಟ್ಟೆವು. ನೀವು ಈಗ ಸ್ವಲ್ಪ ಸ್ವಲ್ಪವಾಗಿ ಹೇಗೆ ಮಾರ್ಪಡುತ್ತಾ ಇದ್ದೀರಾ? ಸಮುದ್ರದ ಉಸುಬಿನ ಹಾಗೆ ಮಾರ್ಪಡುತ್ತಾ ಇದ್ದೀರಾ. ಯಾಕೆ? ಚರ್ಚನ್ನು ಯಾವುದಕ್ಕಾಗಿ ಯೂಸ್ ಮಾಡುತ್ತಾ ಇದ್ದೀರಾ? ಲೋಕದ ಆಶೀರ್ವಾದಕ್ಕಾಗಿ ಯೂಸ್ ಮಾಡುತ್ತಾ ಇದ್ದೀರಾ. ಲೋಕದ ಆಶೀರ್ವಾದಕ್ಕಾಗಿ ಯೂಸ್ ಮಾಡುವಂತ ಎಲ್ಲಾ ಸಭೆಗಳು ಕೂಡ ಸಮುದ್ರದ ಉಸುಬಿನ ಹಾಗೆ ಇರುತ್ತದೆ. ನೀವು ಎಣಿಕೆಯಲ್ಲಿ ಅಧಿಕವಾಗಿ ಇರುತ್ತೀರಾ, ನೋಡುವುದಕ್ಕೆ ಬಹಳಷ್ಟಿರುತ್ತದೆ, ಬಹಳಷ್ಟು ಆಶೀರ್ವಾದ ಭೂಸಂಬಂಧವಾದದ್ದು ಇರುತ್ತದೆ. ಆದರೆ ಆಕಾಶದ ನಕ್ಷತ್ರದ ಆಶೀರ್ವಾದವೇ ಬೇರೆ, ಅದರ ಘನತೆಯೇ ಬೇರೆ, ಅದರ ಮಹತ್ವವೇ ಬೇರೆ. ಕರ್ತನು ನಿಮ್ಮನ್ನು ನನ್ನನ್ನು ಕರೆದದ್ದು ಅದಕ್ಕಾಗಿ. ಹಾಗಾದ್ರೆ ಭೂಸಂಬಂಧವಾದ ಆಶೀರ್ವಾದ ಇಲ್ವಾ? ಈಗಲೂ ಹೇಳುತ್ತೇನೆ, ಭೂಮಿಯಲ್ಲಿ ನಮಗೆ ಏನು ಅವಶ್ಯವೋ ಅದನ್ನು ಪರಲೋಕವು ನೋಡಿಕೊಳ್ಳುತ್ತದೆ. ಪರಲೋಕ ಏನ್ ಮಾಡುತ್ತದೆ? ಯಾಕಂದರೆ ನೀವು ಹಾಗೂ ನಾನು ಟೆಂಪರವರಿಯಾಗಿ ಬಂದಿದ್ದೇವೆ. ಟೆಂಪರವರಿಯಾಗಿ ಬಂದಿರುವವರಿಗೆ ಯಾಕೆ ಇಲ್ಲಿ ಅಧಿಕವಾಗಿ ಕೊಡುತ್ತಾರೆ? ಏನು ಅವಶ್ಯವೋ, ಸರ್ವೈವ್ ಆಗುವುದಕ್ಕೆ ಏನು ಅವಶ್ಯವೋ ಅದನ್ನು ಕೊಡುತ್ತಾರೆ. ವಾಟ್ ಎವರ್ ಇಟ್ ಈಸ್. ಈಗಲೂ ಹೇಳುತ್ತೇನೆ, ನೀವು ಇಲ್ಲಿ ಇರುವುದಕ್ಕೆ ಏನು ಅವಶ್ಯಕತೆಯೋ ಅದಕ್ಕೆ ಬೆಲೆ ಎಂಬುದಾಗಿ ನಾವು ಇಟ್ಟುಕೊಂಡಿರುವಂಥದ್ದು. ಕರ್ತನ ಪ್ರಕಾರವಾಗಿ ಭೂಮಿಯಲ್ಲಿ ಇರುವುದಕ್ಕೆ ನಮಗೇನು ಅವಶ್ಯಕತೆಯೋ ಅದೆಲ್ಲವನ್ನೂ ಕೂಡ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಮಗುವಾಗಿದ್ದಾಗ ಬಾಟಲಲ್ಲಿ ಹಾಲು ಕುಡಿಯುತ್ತಾ ಇದ್ವಿ, ಬಾಟಲ್ ಹಾಲು ಕೊಟ್ಟರು. ಬೆಳೆದ ನಂತರವಾಗಿ 2 ಇಡ್ಲಿ ತಿಂದ್ವಿ, ಅದನ್ನು ಕೂಡ ಕೊಟ್ಟರು. ಯೌವನ ಪ್ರಾಯದಲ್ಲಿ 8 ಇಡ್ಲಿ 10 ಇಡ್ಲಿ ತಿಂದ್ವಿ, ಅದನ್ನು ಕೂಡ ಕೊಟ್ಟರು. ಚೆನ್ನಾಗಿ ಎಕ್ಸಸೈಸ್ನೆಲ್ಲ ಮಾಡುವಾಗ 4 ಇಡ್ಲಿ 2 ಮೊಟ್ಟೆ ತಿಂದ್ವಿ, ಅದನ್ನು ಕೂಡ ಕೊಟ್ಟರು. ದೇವರು ಬಂದು ಇಲ್ಲ, ನಾನು ಆರಂಭದಲ್ಲಿ 1 ಟಂಬ್ಲರ್ ಹಾಲನ್ನು ಕೊಟ್ಟೆ, ಸಾಯುವ ತನಕ ನೀನು ಹಾಲನ್ನೇ ಕುಡಿಯಬೇಕೆಂದು ಹೇಳುತ್ತಿಲ್ಲ. ಯಾವಾಗ ಏನೇನು ಅವಶ್ಯಕತೆಯೋ ಭೂಮಿಯಲ್ಲಿ, ಮದುವೆ ಆಗುವುದಕ್ಕಿಂತ ಮುಂಚೆ ನಿಮಗೇನು ಅವಶ್ಯಕತೆ ಅದನ್ನು ಕೊಟ್ಟರು. ಮದುವೆ ಆದ ನಂತರವಾಗಿ ಏನು ಅವಶ್ಯಕತೆಯೋ ಅದನ್ನು ಕೊಡುತ್ತಾರೆ, ಏನು ಅಗತ್ಯತೆಯೋ ಅದನ್ನು ಕೊಡುತ್ತಾರೆ. ಆದರೆ ಅವರು ಹೇಳುವಂಥದ್ದು ಒಂದೇ ಒಂದು ಮಾತ್ರವೇ, ಇದಲ್ಲ, ಇದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನು ಆರೈಸುವರಾಗಿರಬೇಕು. ಏನೇ ಈ ಭೂಮಿಯಲ್ಲಿ ಇದ್ದರೂ, ಅಬ್ರಹಾಮನ ಹಾಗೆ ಬಹು ಶ್ರೀಮಂತನಾಗಿದ್ದರೂ ಸರಿ, ಎಷ್ಟೇ ದಾಸಿಯರಿದ್ದರೂ ಕೂಡ ಸರಿ, ನಿಮ್ಮ ಹತ್ರ ಇರುವಂಥದ್ದು ಎಷ್ಟೇ ಒಂಟೆಗಳಾಗಿದ್ದರೂ ಸರಿ, ಏನು ಬೇಕಾದರೂ ಇಟ್ಟುಕೊಳ್ಳಿ, ಆದರೆ ಇದ್ಯಾವುದು ಕೂಡ ನಿರಂತರವಾದದ್ದು ಅಲ್ಲ. ನನ್ನ ಹೃದಯವು ಯಾವಾಗಲೂ ಒಂದನ್ನು ಬಯಸುತ್ತದೆ, ಅದನ್ನೇ ನಾನು ಯಾವಾಗಲೂ ಎದುರು ನೋಡುತ್ತೇನೆ, ಅದನ್ನು ಆಸೆಯಿಂದ ಹಿಂಬಾಲಿಸುತ್ತೇನೆ. ನನಗೋಸ್ಕರವಾಗಿ ಒಂದು ನೇಮಿಸಲ್ಪಟ್ಟಿದೆ. ಈ ಒಂದು ಆಲೋಚನೆ ಯಾವಾಗಲೂ ಇರಬೇಕು. ಈಗ ಈ ಆಶೀರ್ವಾದ ಏನೆಂಬುದಾಗಿ ನಿಮಗೆ ಗೊತ್ತಾಗಿದೆ. ಇനി ನೀವು ಹುಡುಕಬೇಕಾಗಿರುವಂಥದ್ದು ಅದನ್ನೇ. ಆ ಆಶೀರ್ವಾದಕ್ಕೋಸ್ಕರವಾಗಿ ನಿಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿಯೇ ವಾಗ್ದಾನವನ್ನು ಮಾಡಿ ಪರಿಶುದ್ಧಾತ್ಮನನ್ನು ತಂದೆಯಾಗಿರುವಂಥ ದೇವರು ನಿಮ್ಮಲ್ಲಿ ಕೊಟ್ಟಿದ್ದಾರೆ. ನಿಮ್ಮನ್ನು ರೆಡಿ ಮಾಡುತ್ತಾರೆ. ಹೇಗೆ? 7 ದಾದಿಯರ ಕೈಯಲ್ಲಿ ಕರೆದುಕೊಂಡು ಹೋಗಿ ಎಸ್ತರಳನ್ನು ಹೇಗೆ ಒಪ್ಪಿಸಿದನೆಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಾಗಿ ಈಗ ಪರಿಶುದ್ಧಾತ್ಮನು 7 ಸಭೆಗಳ ಕೈಯಲ್ಲಿ ತಂದೆಯಾಗಿರುವಂತ ದೇವರು ನಮ್ಮನ್ನು ಒಪ್ಪಿಸಿದ್ದಾರೆ. ಈಗ ರಾಜನಿಗೆ ತಕ್ಕ ಹಾಗೆ ಎಸ್ತರಳನ್ನು ಮಾರ್ಪಡಿಸಿದ ಹಾಗೆ ನಮ್ಮನ್ನು ನಮ್ಮ ಯೇಸು ಕ್ರಿಸ್ತನಿಗೆ ತಕ್ಕ ಹಾಗೆ, ಮದಲಿಂಗನಿಗೆ ತಕ್ಕ ಹಾಗೆ ಸಭೆಯನ್ನು ಮಾರ್ಪಡಿಸುತ್ತಿದ್ದಾರೆ. ಹಾಗಾದರೆ ಎಸ್ತರಳು ಮಾಡಿದ್ದು ಏನು? ಅವಳು ತನಗೆ ಏನನ್ನು ಕೂಡ ಕೇಳಲಿಲ್ಲ, ಹೇಗಾಗಿ ಏನನ್ನು ಕೊಟ್ಟರು ಅದನ್ನು ತೆಗೆದುಕೊಂಡಳು. ಅಷ್ಟೇ. ನಾವು ಈ ಭೂಮಿಯಲ್ಲಿ ನಾವು ಏನನ್ನು ಕೂಡ ಕೇಳುವಂತ ಅವಶ್ಯಕತೆ ಇಲ್ಲ. ನಮಗೆ ಏನು ಅವಶ್ಯಕತೆ ಎಂದು ನಮ್ಮ ಪರಮ ತಂದೆ ಮುಂಚಿತವಾಗಿ ಅರಿತಿದ್ದಾರೆ. ನಮ್ಮ ಅವಶ್ಯಕತೆ ಏನಾಗಿದ್ದರೂ ಪರಲೋಕವು ಕೊಡುತ್ತದೆ. ಈಗಲೂ ಹೇಳುತ್ತೇನೆ, 20 ರೂಪಾಯಿ ಆಗಿದ್ರೂ ಕೊಡುತ್ತದೆ, 20 ಕೋಟಿ ಆಗಿದ್ದರೂ ಕೊಡುತ್ತದೆ. ಆದರೆ ಅದು ಅವಶ್ಯಕತೆ ಆಗಿರಬೇಕು, ಅದು ಪರಲೋಕ ಹೇಳಿದಂಥದ್ದಾಗಿರಬೇಕು. ನಾನು ಸಾಯಲಿದ್ದೇನೆ, ನನ್ನ ಮಕ್ಕಳಿಗೆ 10 ಎಕರೆ ಕೊಡಿಸಿ ಸಾಯುತ್ತೇನೆ ಅಂದ್ರೆ ಇಲ್ಲ. ನಾನು ಸಾಯುವುದಕ್ಕಿಂತ ಮುಂಚೆ ನನ್ನ ಮಗಳಿಗೆ ಬಂಗಾರವನ್ನು ಎತ್ತಿಟ್ಟು ಸಾಯುತ್ತೇನೆ ಅಂದ್ರೆ ಇಲ್ಲ. ನಾನು ಈಗ ಒಂದು ಸುವಾರ್ತೆಯನ್ನು ಸಾರುವುದಕ್ಕೆ ಹೋಗುತ್ತೇನೆ, ನಾನು ಒಂದು ಮೀಟಿಂಗ್ ಅನ್ನು ನಡೆಸುತ್ತೇನೆ, 10 ಲಕ್ಷ ಅವಶ್ಯಕತೆ ಇದೆ, ಲೈಟಿಂಗು, ಸೌಂಡ್ ಸಿಸ್ಟಮ್, ಗ್ರೌಂಡ್ ಬಾಡಿಗೆ ಕೇಳುತ್ತಾ ಇದ್ದಾರೆ ಅಂದ್ರೆ ದೇವರು ಕೊಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ದೇವರು ಬೇಡ ಎಂದು ಹೇಳುತ್ತಿಲ್ಲ. ಅದೇ ಸಮಯದಲ್ಲಿ ನಾನು ಕೊಂಡುಕೊಂಡು ಬಿಟ್ಟು ಹೋಗುತ್ತೇನೆ, ನನ್ನ ಮೊಮ್ಮಕ್ಕಳು ನನ್ನ ಹೆಸರು ಹೇಳಬೇಕೆಂದ್ರೆ ದೇವರು ಇಲ್ಲ ಎಂದು ಹೇಳುತ್ತಾರೆ. ಹಾಗೆಲ್ಲ ಸಿಗುತ್ತಾ ಇತ್ತಲ್ಲ, ಅದು ದೇವರು ಕೊಡುವಂಥದ್ದೇ ಅಲ್ಲ. ಒಂದು ಪ್ರವಾಹ ಬರುವಾಗ ಡ್ಯಾಮಲ್ಲಿ ನೀರನ್ನು ಶೇಖರಿಸಿ ಆ ಗೇಟ್ಸ್ ಅನ್ನು ತೆಗೆಯುತ್ತಾರೆ ಸುಂದರವಾಗಿ. ಅದು ಹಾಗೆ ಮಾಡಿದ್ರೆ ಮಾತ್ರವೇ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮ ಅಳಿದು ಹೋಗುವುದಿಲ್ಲ, ಕರೆಕ್ಟ್ ಆಗಿ ಹೋಗುತ್ತದೆ. ಕೆಲವು ಸಾರಿ ಹೆಚ್ಚಾಗಿ ಪ್ರವಾಹ ಉಂಟಾಗುತ್ತದೆ. ಈಗ ಚಾನಲ್ನಲ್ಲಿ ನೀರು ಬಿಟ್ಟರು ಅಂದ್ರೆ ಆ ನೀರು ಕೊಟ್ಟದ್ದು ಯಾರು? ಆಕಾಶದಿಂದ ದೇವರೇ ಕೊಟ್ಟರು. ಪ್ರವಾಹದ ನೀರು ಓಡುತ್ತಾ ಇದೆ, ಇದು ಯಾರು ಕೊಟ್ಟದ್ದು? ದೇವರೇ ಕೊಟ್ಟದ್ದು. ನೀರು ಕೊಟ್ಟದ್ದು ದೇವರು, ಆದ್ರೆ ಅದನ್ನು ಕರೆಕ್ಟ್ ಆಗಿ ಚಾನಲ್ ಮಾಡಿ ಕೊಡುವಂಥದ್ದು ಪರಿಶುದ್ಧಾತ್ಮನು. ನಮಗೆ ಏನು ಅವಶ್ಯಕತೆ ಅದನ್ನು ಕರೆಕ್ಟ್ ಆಗಿ ಕೊಡುತ್ತಾರೆ. ದೇವರು ಕೊಡುವಂತ ಆಶೀರ್ವಾದದಲ್ಲಿ ಯಾವತ್ತೂ ವೇದನೆ ಇರುವುದಿಲ್ಲ. ಅಗತ್ಯತೆ ಇರುವುದನ್ನು ಕೊಡುತ್ತಾರೆ,
ಅದರೊಳಗೆ ನೀನು ಬೀಳದಂತೆ ದೇವರು ನಿನ್ನನ್ನು ಭದ್ರವಾಗಿ ಕಾಪಾಡುತ್ತಾರೆ. ಅನೇಕರ ಆಶೀರ್ವಾದ ನೋಡುವುದಕ್ಕೆ ಹಾಗೆ ಭಯಂಕರವಾಗಿ ಇದೆ. ಇವತ್ತು ನೋಡಿರಿ, ಎಷ್ಟು ದೊಡ್ಡ ಶ್ರೀಮಂತ, ಅಷ್ಟು ದೊಡ್ಡ ಶ್ರೀಮಂತ ಒಂದು ಮಾತನ್ನು ಹೇಳುತ್ತಾನೆ, ಇಷ್ಟು ಹಣ ಇದೆ, ನನ್ನ ಹತ್ರ ಎಲ್ಲ ಇದೆ, ಆದರೆ 10% ಕೂಡ ನನಗೆ ನೆಮ್ಮದಿ ಇಲ್ಲ ಎಂದು ಹೇಳುತ್ತಾನೆ. ಬಹಿರಂಗವಾಗಿ ಹೊರಗೆ ಮೈಕಲ್ಲಿ ಹೇಳುತ್ತಾನೆ, ನನ್ನ ಹತ್ರ ಇಷ್ಟೊಂದು ಹಣ ಇದೆ, ಎಲ್ಲ ಇದೆ, ಆದರೆ ನನಗೆ 10% ಕೂಡ ಏನಿಲ್ಲ, ನೆಮ್ಮದಿ ಇಲ್ಲ ಎಂದು ಹೇಳುತ್ತಾನೆ. ಅಂದು ಒಬ್ಬ ನಟಿ ಕ್ಯಾನ್ಸರಿಂದ ಹೊರಗೆ ಬಂದು ಸಂದರ್ಶನ ಕೊಡುತ್ತಿದ್ದಾರೆ. ನನ್ನ ಹತ್ರ ಹಣ ಇತ್ತು, ಎಲ್ಲ ಇತ್ತು, ಆದರೆ ಕ್ಯಾನ್ಸರ್ ಬಂದಾಗಲೇ ಮನುಷ್ಯರು ಯಾರು, ಎಲ್ಲ ಸತ್ಯವೂ ಗೊತ್ತಾಯಿತು. ನನಗೆ ಯಾರೂ ಇರಲಿಲ್ಲ, ಅನಾಥಳಾಗಿ ಇದ್ದೇನುತ್ತಾಳೆ. ಇದೇ ಸತ್ಯ. ಈಗಲೂ ಹೇಳುತ್ತೇನೆ, ನಿಮ್ಮನ್ನು ನನ್ನನ್ನು ಅವುಗಳ ಮಧ್ಯದಲ್ಲಿ ತನ್ನ ರೆಕ್ಕೆಯ ಮರೆಯಲ್ಲಿ ಕಾಪಾಡುವಂತ ಸರ್ವಶಕ್ತನಾಗಿದ್ದಾರೆ. ಒಂದು ವೇಳೆ ಅವರ ಹಾಗೆ ನಮ್ಮ ಹತ್ರ ಹಣ ಇಲ್ಲ, ಆದರೆ ದೇವರು ನಮ್ಮೊಂದಿಗೆ ಇದ್ದಾರೆ. ಅವರ ಹಾಗೆ ನಮಗೆ ವಸತಿ ಇಲ್ಲದೆ ಇರುವಂತ ಜೀವಿತ ಇರಬಹುದು, ಆದರೆ ಸಂತೋಷವುಳ್ಳ ಜೀವಿತವನ್ನು ಕೊಟ್ಟಿದ್ದಾರೆ. ಸ್ವಲ್ಪವೇ ಹಣ, ಆದರೆ ದೇವರು ನೆಮ್ಮದಿಯಾಗಿರುವಂತೆ ಆಶೀರ್ವದಿಸಿದ್ದಾರೆ. ನಮ್ಮ ಆಶೀರ್ವಾದವು ಭೂ ಸಂಬಂಧವಾದದ್ದಲ್ಲ, ನಮ್ಮ ಆಶೀರ್ವಾದವು ಪರಸಂಬಂಧವಾದದ್ದು. ಅದಕ್ಕೆ ಸೂಚನೆಯೇ ಕೈಯಲ್ಲಿರುವಂತ ರೊಟ್ಟಿ ದ್ರಾಕ್ಷಾರಸವು, ನಿಮ್ಮಲ್ಲಿರುವಂತ ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಇದುವೇ ಅಬ್ರಹಾಮನ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕ ಅನ್ಯ ಜನರಿಗೆ ಉಂಟಾಯಿತು. ವಾಗ್ದಾನವು ನಮ್ಮೊಳಗೆ ಬಂದಿದೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಎದ್ದು ನಿಲ್ಲೋಣವ. ನಾವು ಯಾವುದನ್ನು ಬಯಸುತ್ತಾ ಇದ್ದೇವೆ, ನಾವು ಯಾವುದನ್ನು ಆಸೆ ಪಡುತ್ತಿದ್ದೇವೆ. ಈಗಲೇ ದೇವರು ಬಹಳ ನೆಮ್ಮದಿಯಾದ ಜೀವಿತದಲ್ಲಿ ಇಟ್ಟಿದ್ದಾರೆ. ಎಷ್ಟೋ ಜನ ಹಣವನ್ನು ಇಟ್ಟುಕೊಂಡು ಆಶೀರ್ವಾದ ಇಲ್ಲದವರಾಗಿ ಇದ್ದಾರೆ. ಎಷ್ಟೋ ಜನ ಲೋಕದ ಆಶೀರ್ವಾದ ಎಂಬುದಾಗಿ ಹೇಳುವಂತ ಹೆಸರು, ಪ್ರಖ್ಯಾತಿ ಇವೆಲ್ಲವನ್ನು ಕೂಡ ಇಟ್ಟುಕೊಂಡು ನೆಮ್ಮದಿ ಇಲ್ಲದವರಾಗಿ ಇದ್ದಾರೆ. ಅವೆಲ್ಲವೂ ಕೂಡ ಇದ್ದರೂ ಕೂಡ ಅವರಲ್ಲಿ ಒಂದು ಸಮಾಧಾನ ಇಲ್ಲ. ಲೋಕದಲ್ಲಿಯೇ ಶ್ರೀಮಂತನಾಗಿ ಇದ್ದಾನೆ, ಆದರೆ ಅವನಲ್ಲಿ ಇನ್ನೂ ಕೂಡ ಹಣದ ಆಸೆ, ಇನ್ನೂ ಕೂಡ ಮುಂದೆ ಬರಬೇಕು ಎಂದು ಕೂಡಿಸಿಡುತ್ತಾ ಇದ್ದಾನೆ. ಮುಂದೆ ಯಾರಿಗೆ? ತನ್ನ ಮಕ್ಕಳಿಗೆ ಕೂಡಿಸಿಡುತ್ತಿದ್ದಾನೆ ಅಷ್ಟೇನೆ. ಆದರೆ ನಿಮಗೂ ನನಗೂ ಆ ರೀತಿಯಾಗಿ ಅಲ್ಲ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಒಂದು ಆಶೀರ್ವಾದವು ಕೊಡಲ್ಪಟ್ಟಿದೆ. ಇದು ನಿತ್ಯವಾದ ಆಶೀರ್ವಾದ, ನಿರಂತರವಾದ ಆಶೀರ್ವಾದ, ನೆಮ್ಮದಿಯಾಗಿರುವಂಥ ಆಶೀರ್ವಾದ, ವೇದನೆ ಇಲ್ಲದೆ ಇರುವಂಥ ಆಶೀರ್ವಾದ, ನಮ್ಮನ್ನು ಕರೆದುಕೊಂಡು ಹೋಗಿ ನಿತ್ಯವಾಗಿ ಪರಲೋಕದಲ್ಲಿ ಇಡುವಂಥ ಆಶೀರ್ವಾದ. ಈ ರೀತಿಯಾಗಿ ಯಾವ ತಂದೆಯೂ ಕೂಡ ತನ್ನ ಮಕ್ಕಳಿಗೆ ಇಟ್ಟು ಹೋಗಿದ್ದೇ ಇಲ್ಲ. ತಂದೆ ಬಿಟ್ಟು ಹೋದಂತಹ ಸೊತ್ತು ಕೆಲವು ಸಮಯದಲ್ಲಿ ಅದು ಲೋಕದಲ್ಲಿ ಆಶೀರ್ವಾದವಾಗಿರುತ್ತದೆ, ಅದು ಒಂದು ದಿನ ಅಳಿದು ಹೋಗುತ್ತದೆ. ಅಪ್ಪ ಬಿಟ್ಟು ಹೋದಂತಹ ಸೊತ್ತಿನಿಂದ ವಾಗ್ವಾದ, ಜಗಳ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಮಸ್ಯೆ ಉಂಟಾಗುತ್ತದೆ. ಕೆಲವು ಸಮಯದಲ್ಲಿ ಅಪ್ಪ ಬಿಟ್ಟು ಹೋದಂತಹ ಸೊತ್ತು ನಮ್ಮನ್ನು ಕಳವಳಪಡಿಸುತ್ತದೆ, ಸಾಲವನ್ನು ಬಿಟ್ಟು ಹೋಗುತ್ತಾರೆ. ಆದರೆ ನಮ್ಮ ತಂದೆ ಬಿಟ್ಟು ಹೋಗಿರುವಂತಹ ಸೊತ್ತು, ಪರಲೋಕದಲ್ಲಿ ನಮಗೋಸ್ಕರ ಸ್ಥಳವನ್ನು ಬಿಟ್ಟು ಹೋಗಿದ್ದಾರೆ, ಮಾರ್ಗವನ್ನು ನಮಗೋಸ್ಕರ ಸಿದ್ಧಪಡಿಸಿ ಹೋಗಿದ್ದಾರೆ. ಕೈಯಲ್ಲಿರುವಂತಹ ಕಮ್ಯುನಿಯನ್ ಅದಕ್ಕೆ ಉತ್ತರವನ್ನು ಕೊಡುತ್ತದೆ. ಪರಲೋಕಕ್ಕೆ ಮಾರ್ಗವನ್ನು, ಒಳಗೆ ಪ್ರವೇಶಿಸುವುದಕ್ಕೆ ಧೈರ್ಯವನ್ನು ಕೊಡುತ್ತದೆ. ಎಷ್ಟು ದೊಡ್ಡ ಆಶೀರ್ವಾದ ನೋಡಿರಿ. ಸೈತಾನನು ಈ ಲೋಕದಲ್ಲಿರುವಂತಹ ಮಾಯೆಯುಳ್ಳ ಆಶೀರ್ವಾದವನ್ನು ತೋರಿಸಿ ನೀನು ಪರಲೋಕಕ್ಕೆ ಹೋಗದಂತೆ ತಡೆ ಮಾಡುತ್ತಾ ಇದ್ದಾನೆ. ಅದರ ಕುರಿತಾಗಿ ಯೋಚಿಸುವುದಕ್ಕೆ ಬಿಡುತ್ತಾ ಇಲ್ಲ. ಏನಾದರೂ ಒಂದನ್ನು ಹೇಳುತ್ತಾ ಲೋಕವನ್ನೇ ನೋಡುವಂತೆ ಮಾಡುತ್ತಿದ್ದಾನೆ. ಆದರೆ ದೇವರು ನಿನ್ನನ್ನು ಪರಲೋಕವನ್ನು ನೋಡುವಂತೆ ಮಾಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ಲೋಕವನ್ನು ಕೊಡವಿ ಬಿಟ್ಟು ನಾನು ನಿಮಗೆ ದೇವರ ಸಮ್ಮುಖದಲ್ಲಿ ನಿಂತು ಹೇಳುತ್ತೇನೆ, ಅವರನ್ನು ದೃಷ್ಟಿಸುವವರು ಯಾವತ್ತೂ ಕೂಡ ಲಜ್ಜೆಗೀಡಾಗುವುದೇ ಇಲ್ಲ. ಅವರು ಯಾವತ್ತೂ ಕೂಡ ಕೈ ಬಿಟ್ಟಿದ್ದೇ ಇಲ್ಲ. ಕರ್ತನನ್ನು ನಂಬಿಗಸ್ತರಾಗಿ ಹಿಂಬಾಲಿಸುವಂತ ಎಲ್ಲರಿಗೂ ಕೂಡ ದೇವರು ಪರಲೋಕದ ಆಶೀರ್ವಾದದಿಂದ ದೇವರವರನ್ನು ತುಂಬಿಸಿದ್ದಾರೆ. ಯೋಚಿಸಿ ನೋಡಿ, ನಿಮ್ಮ 3 ಮಕ್ಕಳಿಗೆ ನೀವು ಸ್ವತ್ತನ್ನು ಬಿಟ್ಟು ಹೋಗುವಂಥದ್ದು ಮುಖ್ಯವಾ? 3,000 ಜನರನ್ನು ರಕ್ಷಣೆಯಲ್ಲಿ ನಡೆಸುವಂಥದ್ದು ಮುಖ್ಯವಾ? ಪೇತ್ರನ ಮಕ್ಕಳ ಕುರಿತಾಗಿ ಬೈಬಲ್ ಹೇಳುವುದಿಲ್ಲ, ಆದರೆ ಒಂದೇ ಕೂಟದಲ್ಲಿ 3,000 ಜನ, ಎರಡನೇ ಕೂಟದಲ್ಲಿ 5,000 ಜನ, 8,000 ಜನ ಬಂದರು. ಎಷ್ಟು ದೊಡ್ಡ ಆಶೀರ್ವಾದ ನೋಡಿರಿ. ಇದುವೇ ಪರಲೋಕದಲ್ಲಿ ನಿಮಗೋಸ್ಕರವಾಗಿ ಇಡಲ್ಪಟ್ಟಿರುವಂಥ ಆಶೀರ್ವಾದ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ, ದೇವರೇ, ನಾನು ಲೋಕವನ್ನು ನಿರಾಕರಿಸಿ ನಿಮ್ಮನ್ನು ನನ್ನ ಮುಂದೆ ಇಟ್ಟು ಓಡುವುದಕ್ಕೆ ಕೃಪೆ ನೀಡಿರಿ. ಈ ಲೋಕವು ನನಗೆ ಯೋಗ್ಯವಾಗಿ ಇರುವುದು ಬೇಡ ದೇವರೇ, ನೀವು ನನಗೆ ಸಾಕಾದಂಥವರಾಗಿದ್ದರೆ ಅಷ್ಟು ಸಾಕು. ಲೋಕದಲ್ಲಿರುವಂಥದ್ದೆಲ್ಲವೂ ಕೂಡ ಒಂದು ದಿನ ಅಳಿದು ಹೋಗುತ್ತದೆ. ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದೆಲ್ಲವೂ ಕೂಡ ಒಂದು ದಿನ ನಾಶವಾಗುತ್ತದೆ. ಕಾಣದೇ ಇರುವಂಥವುಗಳು ನಿಶ್ಚಯ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಸರ್ವಶಕ್ತನಾದಂತಹ ನಮ್ಮ ತಂದೆಯೇ, ಈ ಮಧ್ಯಾಹ್ನದ ವೇಳೆಗೋಸ್ಕರವಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವು ನಮಗೆ ಕೊಟ್ಟಿರುವಂಥ ನಿತ್ಯ ಆಶೀರ್ವಾದವನ್ನು ನಮ್ಮ ಹೃದಯವು ಯಾವಾಗಲೂ ಕೂಡ ಬಯಸುವಂತೆ
ಲೋಕವು ನಮಗೆ ಯೋಗ್ಯವಾಗಿರದಂತೆ, ಲೋಕದಲ್ಲಿರುವಂತವುಗಳು ನಮಗೆ ಯೋಗ್ಯವಾಗಿರದಂತೆ, ಲೋಕದಲ್ಲಿರುವಂತಹ ಮಾಂಸದ ಇಚ್ಛೆಗಳು ನಮಗೆ ಯೋಗ್ಯವಾಗಿರದಂತೆ ಎಲ್ಲವನ್ನು ಕೂಡ ಕೊಡವಿ ತಳ್ಳಿಬಿಟ್ಟು ಓಡುವಂತೆ ಸಹಾಯ ಮಾಡಿ. ದೇವರೇ, ನೀವು ಬರುವಾಗ ನಾವೆಲ್ಲರೂ ಕೂಡ ನಿಮ್ಮ ಸಾರೂಪ್ಯವುಳ್ಳವರಾಗಿರುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೇನ್. ತಂದೆಯೇ, ಆಮೇನ್. ತಂದೆಯೇ, ಆಮೇನ್.